ಕಟ್ಟಿ ಮಾಡಿದುದಿರೆ ಗಜರುತ್ತಲೆ ಮೂದಲಿರುವುದ ಮಾತಾಡಿದರಾಗಲಿ ಈ ಕಾಲಕ್ಕೆ ರಣಕಣದಲ್ಲಿ ತೋರಿದಂತಹ ಸಾಹಸವನ್ನು ಕಂಡು ಕೃಷ್ಣಸ್ವಾಮಿಯೇ ನಿನ್ನನ್ನು ಹೊಗಳಿದ. ನೀನು ಮಹಾರಥಿ ಕರ್ಣ ಎನ್ನುವುದಾಗಿ ಇದನ್ನು ಕೇಳಿಯೇ ನೀನು ನೆಲ ಬಿಟ್ಟ ಹಾಗಿದೆ. ಎಲ್ಲ ಉದ್ದು ಉಬ್ಬಿದರೆ ಮದ್ದಳೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಇಷ್ಟಕ್ಕೂ ನಿನ್ನ ಯೋಗ್ಯತೆ ಏನು, ನಿನ್ನ ವಿಕ್ರಮ ಏನು ಎನ್ನುವುದನ್ನು ಈ ಪೂರ್ವದಲ್ಲೇ ನಾವು ಕಂಡವರು. ವನವಾಸವನ್ನು ನಾವು ಅನುಭವಿಸುತ್ತಾ ಇದ್ದ ಸಂದರ್ಭ ಘೋಷಯಾತ್ರೆಯ ನೆವದಿಂದ ನಮ್ಮನ್ನು ಅವಮಾನಿಸುವ ಉದ್ದೇಶದಿಂದ ಬಂದವರು ನೀವು. ಆ ಕಾಲಕ್ಕೆ ಗಂಧರ್ವ ಶ್ರೇಷ್ಠನಾದಂತಹ ಚಿತ್ರಸೇನ ಕೂಡ ಕಾಳಗವಾಗಿ ನಿನ್ನ ದೊರೆಯನ್ನು ಆತ ಬಂಧಿಸಿ ಎಳೆದೊಯ್ಯುವಂತಹ ಹೊತ್ತು ಅವನನ್ನು ಬಿಡಿಸುವುದಕ್ಕೆ ಮುಂದಾಗದೆ ವಿಕರ್ಣನ ರಥವನ್ನು ಹತ್ತಿ ಪಲಾಯನ ಪಂಡಿತನಾದವ. ಅಂತಹ ನಿನ್ನ ವಿಕ್ರಮವನ್ನು ಬಲ್ಲೆ ಏನು? ಸೋಲನ್ನು ಹೇಳಿ ಕರ್ಣನ ಜಂಘಾಬಲವನ್ನು ಹುಡುಗಿಸಬಹುದು ಎನ್ನುವಂತ ಇರಾದೆಯಿಂದ ಮುಂದುವರಿಯುವುದಕ್ಕೆ ಹೊರಟಯ. ಬಿಡ, ಈಗಷ್ಟೇ ಮಗನ ಹೆಣ ನೋಡಿ ಬಂದಂತ ಕರ್ಣ ಅದಕ್ಕೆ ಜಗ್ಗಲಿಲ್ಲ ಅಂತೆ ಬಗ್ಗಲಿಲ್ಲ ಅಂತೆ. ಎಂತದ್ದನ್ನಾದ್ರೂ ಎದೆ ಕೊಟ್ಟು ಎದುರಿಸಬಲ್ಲಂತ ಗಟ್ಟಿ ಎದೆ ಇರುವ ಗಂಡು ಮಗ ನಾನು. ಏನು ಚಿತ್ರಸೇನನ ಸೋಲನ್ನು ಹೇಳ್ತೀಯ? ನೀನೇನು ಬದುಕಿನಲ್ಲಿ ಗೆದ್ದೇ ಬಾಳಿದವನ ಅಲ್ವಲ್ಲ. ನೀನು ಸೋಲಿನ ಮೂಟೆಯನ್ನು ಕಟ್ಟಿಕೊಂಡದ್ದು ನಮಗೆ ಗೊತ್ತುಂಟು. ನಿನ್ನೊಟ್ಟಿಗೆ ಇರುವವ ಇದ್ದ ಕಾರಣ ಇಷ್ಟಾದ್ರೂ ಇದ್ದಿ. ಚೂರ ತರುಣಿಯಲ್ಲಿ ನೀನು ಶಾಪವನ್ನುಗೊಂಡು ನಪುಂಸಕನಾಗಿ ಹೋದೆಯಂತೆ. ನಾನು ತಾಯಿಗೆ ಬೇಡದ ಮಗ, ಸಮಾಜಕ್ಕೆ ಬಾಹಿರ, ಗುರುವಿಗೆ ಬೇಡದ ಶಿಷ್ಯ. ನೀನು ಹಾಗಲ್ಲ, ಲೋಕನಾಯಕನಾದಂತ ಇಂದ್ರನ ಮಗ. ಕುಂತಿದೇವಿ 1 ವರ್ಷ ವ್ರತ ಮಾಡಿ ಆಚರಿಸಿ ಪಡೆದಂತ ಮಗು ನಿನಗೆ ಸೋಲು ಬಿಡ್ಲಿಲ್ಲ ಅಂತೆ. ಜಾತಿ ಬಾಹಿರ ಎನ್ನುವುದಾಗಿ ಲೋಕದಲ್ಲಿ ಕರೆಸಿಕೊಂಡಂತ ನನ್ನನ್ನು ಸೋಲು ಬಿಡ್ತದೆಯಾ? ಚಿತ್ರಸೇನ ಕಾಳಗ ಅಲ್ವಾ ಇದು? ಉತ್ತರ ಗೋಗ್ರಹಣ ಅಲ್ವಾ ಇದು? ಇದು ಕುರುಕ್ಷೇತ್ರ. ಭೀಷ್ಮರು ಹೇಳಿದ ಅರ್ಧರಥಿ ಎನ್ನುವುದು ಸುಳ್ಳು ಎನ್ನುವುದನ್ನು ತೋರಿಸಿಕೊಂಡು ಸಾಮಾನ್ಯವಾದಂತಹ ಯುದ್ಧದಿಂದ ಪ್ರಯೋಜನ ಇಲ್ಲ. ಹಾಗಾಗಿ ಪ್ರಖರವಾದ ವಿಷಯಗಳನ್ನೇ ತೆಗೆದಿದ್ದೇನೆ. ಇದೋ ತಿಮಿರಾಸ್ತ್ರ, ಇದೋ ಪರ್ವತಾಸ್ತ್ರ, ಇದೋ ಇಂದ್ರಶರ.
ಒಮ್ಮೆ ಭಾರ್ಗವರಾಮರನ್ನು ಮನಸ್ಸಿನಲ್ಲಿ ಎಣಿಸಿಕೊಂಡೆ. ಬತ್ತಳಿಕೆ ಕೈಕ್ಕಿದಾಗ ಬಂದಂತ ಶರ, ಸರ್ಪಮುಖಿ ಶರ ಬಂದದ್ದು ಶರ ಅಲ್ಲ. ಸೂರ್ಯೋದಯ ಆಯ್ತು ಹೇಗೆ? ಯಾವ ಸೂರ್ಯೋದಯ? ಸೋಲಿನ ಕತ್ತಲೆಯನ್ನು ಭೇದಿಸುವ ರವಿ, ಮುಗಿಲೊಳಗಿನ ರವಿ ಅಂತದಿ ಫಣಿಶರ. ನೋಡಿದಿರಾ? ವಿಷದುರಿಗೆ ಖಗ ಸಂತತಿಗಳೆಲ್ಲ ರೆಕ್ಕೆಯನ್ನು ಸುಟ್ಟುಕೊಂಡು ಪಟ ಪಟನೆ ಕೆಳಗೆ ಬೀಳ್ತಾ ಉಂಟು. ಆನೆಗಳು ಗಿಳಿಡ್ತಾ ಇದ್ದಾವೆ. ಕುದುರೆಗಳ ಹೇಷಾರವ ನೋಡಿ ಅಲ್ಲಿ ಜಪ ಮಾಡುವುದು. ಯಾವ ಜಪ? ಕೋಟಿ ಜಪ ಅಲ್ಲ ಅದು. ಇದರಿಂದ ಹೇಗೆ ಉಳಿಸಿಕೊಳ್ಳುವುದು ಅಂತ. ಯಾವುದನ್ನು? ಈ ನಾಗಸತ್ವದಿಂದ. ಕೆಲವರೆಲ್ಲ ಭೂನಾಗಸತ್ವದ ಬೆರಳ ಮುದ್ರಿಕೆಗಳಲ್ಲಿ, ಕೆಲವರೆಲ್ಲ ಮರಕಥದ ಗುಟಿಕೆಯಲ್ಲಿ, ಕೆಲವರೆಲ್ಲ ವಿವಿಧ ರಕ್ಷಾ ಯಂತ್ರ ಮಂತ್ರದಲ್ಲಿ, ಕೆಲವರೆಲ್ಲ ಗರುಡ ಪಂಚಾಕ್ಷರಿಯ ಮಂತ್ರೋಚ್ಚಾರಣೆಯಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಉಳಿಸಿಕೊಳ್ಳುವುದಕ್ಕೆ ನೋಡ್ತಾ ಇದ್ದಾರೆ. ಅವ ಕಪ್ಪಾಗಿದ್ದಾನೆ ನೋಡಿ. ಭೀಮ ಧರ್ಮರಾಯ ತಲೆ ತಲೆ ಪಡೆದುಕೊಳ್ತಾ ಇದ್ದಾರೆ. ಈ ಸಲ ಇದರಲ್ಲಿ ಒಂದು ಹೋಯ್ತು ಅಂತ. ಅರ್ಜುನ ಇವೊಬ್ಬ ಆ ಕಡೆ ಈ ಕಡೆ ಮಿಸುಕಾಡುವುದಿಲ್ಲ, ಕಣ್ಣು ಆ ಕಡೆ ಈ ಕಡೆ ಆಗುದಿಲ್ಲ, ಉಳಿದದ್ದೆಲ್ಲ ಇದಕ್ಕೆ ಒಂದು ಸ್ವಂತಿಕೆ ಉಂಟು. ಇಲ್ಲಂದ್ರೆ ನಮಗೇನಾಗುದಿಲ್ಲ, ಏನಾಗುದಿಲ್ಲ ನೋಡಿ. ಇಲ್ಲಿಯೇ ವಿಷ ಆಗ್ತಾ ಉಂಟು, ಹೋಗ್ತಾ ಉಂಟು. ಹಾಗಾದ್ರೆ ಯಾವುದೋ ಒಂದು ಜೀವಂತಿಕೆ ಉಂಟು. ಇದನ್ನು ಒಮ್ಮೆಲೆ ಮುಗಿಸುವುದಾ? ಹಾಗೆಲ್ಲ ಒಮ್ಮೆಲೆ ಮುಗಿಸುವುದ ನೋಡಿ ಕಹಿಯಾದ ಕಷಾಯವನ್ನು ಒಂದೇ ಗುಟುಕಿಗೆ ಮುಗಿಸಬೇಕು. ಹಾಗೆ ಕೈ ಹೆಚ್ಚು ಹೊತ್ತಿರಬಾರ್ದು. ಒಳ್ಳೆಯ ಊಟವೋ, ಒಂದೊಂದೇ ವ್ಯಂಜನಕ್ಕೆ ಅನ್ನವನ್ನು ಸವಿದು ಸವಿದು ತಿನ್ನುವುದು ನಿಜವಾಗಿ ರಸಿಕನಾದವನ ಲಕ್ಷಣ. ಇದು ಒಮ್ಮೆಲೆ ಮುಗಿಸಿ ಅರ್ಜುನನನ್ನು ಕೊಲ್ಲುವುದಾ? ನಮ್ಮ ಜೀವನದಲ್ಲಿ ಒಂದು ವೇದಿಕೆ ಸಿಕ್ಕಿದ್ದು, ಇಂಥ ಒಂದು ಅವಕಾಶ ಸಿಗ್ತದ? ಅರ್ಜುನ ತಲೆ ಕೆಳಗೆ ಹಾಕುವ ಹಾಗೆ ಮಾಡುವುದು ಆಡಂಬರ. ಆಡಂಬರ ಎಲ್ಲಿಗೆ? ಗುರಿ ಬೇರೆ ನೋಡ್ಲಿಕ್ಕಿಲ್ಲ, ಕೊರಳಿ. ಯಾಕೆ? ನಾನು ಹೇಳಿದ್ದೆ ಅದು. ಒಂದು ಅರ್ಜುನನ ಕೊರಳು ತೆಗಿತೇನೆ, ಇಲ್ಲದ್ರೆ ನನ್ನ ಕರಳು ಹೋಗುತ್ತದೆ. ಕೊರಳಿಗೆ ಗುರಿ ಇಟ್ಟದ್ದು ಯಾಕೆ ಗೊತ್ತುಂಟ? ಕೆಟ್ಟವ ಅವನಿಗೆ ಬೇರೆ ಶಬ್ದವೇ ಸಿಗುವುದಿಲ್ಲ. ಕೆಲವರಾದೇಯ, ಕೆಲವ ಸೂತನ ಮಗನೇ, ಈ ಸಲ ಅವನ ಸ್ವರ ಬೀಳಬೇಕು, ಕುತ್ತಿಗೆಗೆ ತಾಗಬೇಕಾದ್ರು. ಆ ಸ್ವರವೇ ಹೊರಡಬಾರ್ದು. ಅದಹುದಾದ್ರೆ ಕುತ್ತಿಗೆಯನ್ನೇ ಗುರಿಯಾಗಿರಿಸಿದ್ದೇನೆ. ಗಳಕ್ಕೆ ಹೋಯ್ ಹುಟ್ಟುವಾಗ ಯಾರಲ್ಲಿ ಆದ್ರೆ ಹೇಳುದು ಬೇಡವಾ? ಯಾರಲ್ಲಿ ಹೇಳುದು? ಬೆಳಿಗ್ಗೆ ಒಬ್ರು ಹೇಳಿದ್ದಾರೆ, ನೀನು ಕಾಗೆ ಹಾಗೆ, ಅವ ಹಂಸದ ಹಾಗೆ. ಸುರಪನ ಗಜವೆತ್ತ, ಹುಲುಕೋಣ ನೀನೆತ್ತ. ನಮ್ಮ ಸಾರಥಿಗಳು, ಶಲ್ಯ ಭೂಪತಿಗಳು, ನಾವು ನಿಮ್ಮದು ಬಹಳ ಒಳ್ಳೆಯದಾಗಿದೆ ಅಂತ ಹೇಳುವವರನ್ನು ದೂರ ನಮಸ್ಕಾರ ಕೊಟ್ಟೆ ಕಳುಹಿಸುವುದು. ನೀವು ಸರಿ ಇಲ್ಲ ಅಂತ ಹೇಳಿದವರನ್ನು ಹತ್ತಿರ ಕರೆಯುವುದು. ಏನು ಸರಿ ಇಲ್ಲ ಸ್ವಾಮಿ, ಏನು ಸರಿ ಮಾಡ್ಲಿಕ್ಕೆ ಉಂಟು ಅಂತ ಕೇಳುವುದು. ನಾವು ಒಳ್ಳೆಯದಾಗಿದೆ ಅಂತ ಹೇಳುವವರನ್ನಾದರೂ ಮರೆಯುತ್ತೇವೆ, ನೀವು ಸರಿ ಇಲ್ಲ ಅಂತ ಹೇಳಿದವರನ್ನು ಮರೆಯುವುದೇ ಇಲ್ಲ ಜೀವಮಾನದಲ್ಲಿ. ನಮ್ಮ ನಿಜವಾದ ಗುರುಗಳವರು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ತುಂಬ ಸಲ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಈ ಸಲ ಸರಿ ಮಾಡುವಾಗ ಸರಿ ಉಂಟೋ ಇಲ್ವೋ ಅಂತ ಒಂದು ಹಂಚಿಕೊಳ್ಳುವುದಕ್ಕೆ ಬೇಕಾಗಿ ನಮ್ಮದಾದಂತಹ ಒಂದು ದೊಡ್ಡಸ್ತಿಕೆಯನ್ನು ಅವರಲ್ಲಿ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ಒಮ್ಮೆ ಮಾತಾಡಿಸುವುದು ಒಳ್ಳೆಯದಲ್ವಾ? ಸಾರಥಿ ಓ ಸಾರಥಿ, ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಅಪಾರ್ಥನ
ವೈದವ್ಯಾದಿ ಜಾವಿದೆಯ ಕೊಡಬಹುದೇ ಮಾತವ ಮನಿನಿಗೆ ವೈದವ್ಯಾದಿ ಜಾವಿದೆಯ ಕೊಡಬಹುದೇ ಯಾರಾದ್ರೂ ತಡೆದಾರ ಆನಲಂಬುವರುಂಟೆ ನಿಮಗಿದು ಸಾನುರಾಗವೇ ಬೇಳು ಬೇಳು ನಿಮಗಿದು ಸಾನುರಾಗವೇ ಬೀಳು ಬೇಳು 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 ಸಾರದಿ ಏನು ಸಾರಥಿ ಕರ್ಣ. ಎರಡರ ಅರ್ಥ. ಒಂದು ಹೀಗೆ ನಿಮ್ಮಲ್ಲಿ ಮಾತಾಡಿಸಿದ್ದು, ಮತ್ತೊಂದು ಏನು ಸಾರಥಿ. ನೀವೊಂದು ಅತಿಥಿಗಳಾಗಿ ಬಂದದ್ದಲ್ವ ಈ ಜಾಗಕ್ಕೆ, ಇಲ್ಲದ್ರೆ ನನ್ನ ಜಾಗದಲ್ಲಿ ನೀವಿರ್ಬೇಲ್ವ? ನೀವು ಸಣ್ಣವರ. ಯಾಕೆ ಮದ್ರ ದೇಶದಲ್ಲಿ ಅಷ್ಟು ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದವರು. ನಮ್ಮ ಒಡೆಯನೇ ಹೇಳಿದ್ದಾನೆ ಕೀಚಕ ಸಾಯುವಾಗ, ಭೀಮಶ್ಚ ಬಲಭದ್ರಶ್ಚ ಮಾದ್ರರಾಜಶ್ಚ ವೀರ್ಯವಾನ್ ಕೀಚಕಶ್ಚ ಚತುರ್ಥಕಂ ಪಂಚಮಶ್ಚ ಇವ ನಾನು ಶುಶ್ರುಮ. ನೀವು ಮೂರನೇ ಅವರಂತೆ ಬಲದಲ್ಲಿ. ಅವನೇ ಹೇಳಿದ ಮೇಲೆ ನಾವು ಅಲ್ಲ ಅಂತ ಹೇಳಿಕೊಂಡ ಕೌರವ. ನೀವು ಅವನ ಹೇಳಿಕೆಗೆ ಬೇಕಾಗಿ ಒಂದು ಸಾರಥಿಯಾಗಿ ಈ ಸಲ ಬಂದದ್ದು. ಸ್ವಾಮಿ, ಪಾಂಡು ಚಕ್ರವರ್ತಿಗೆ ಸಾರಥ್ಯ ಮಾಡಿದವರು. ನಿಜವಾಗಿ ಅದು ಪಾಂಡು ದಿಗ್ವಿಜಯ ಅಲ್ಲ, ಅದು ಅವತ್ತೇ ಶಲ್ಯ ಸಾರಥ್ಯ ಅಂತ ಪ್ರಸಂಗ ಆಗಬೇಕಿತ್ತು. ಪಾಂಡುವಿಗೆ ನಮಸ್ಕಾರ ಮಾಡಿದ್ದಲ್ಲ, ಶಲ್ಯ ಭೂಪತಿಗೆ ನಮಸ್ಕಾರ ಮಾಡಿದ್ದು. ಲೋಕಕ್ಕೆ ಗೊತ್ತಾಗ್ಲಿಲ್ಲ. ನೋಡಿದಿರ ಸರಳು, ವಿಶೇಷ ಸರಳು. ಹೇಗೆ ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಎಲ್ಲರನ್ನು ಗೆಲ್ಲಬೇಕು ಅಂತ ಇಲ್ಲ. ಒಂದು ಮುಖ್ಯವಾದದ್ದು ಹೋದ್ರೆ ಉಳಿದದ್ದೆಲ್ಲ ಆತ್ಮಹತ್ಯೆ ಮಾಡಿಕೊಂಡವು, ಎಲ್ಲ ಮುಗಿಯುತ್ತದೆ ಅಲ್ವಾ? ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಅವನ ಹೆಂಡತಿ ವಿಧವೇ ಆಗಬೇಕು ಅಂತ ನಮಗೆ ಆಶೆ ಅಲ್ಲ, ಇವ ಸಾಯ್ಬೇಕು ಅಂತ. ದ್ರೌಪದಿ ಆಗ್ಲಿಕ್ಕಿಲ್ಲ. ಯಾಕೆ? ರಾಜಸೂಯಾದ್ವರ ಯಾವಾಗ ಆಯ್ತೋ ಅಲ್ಲಿಗೆ ಧರ್ಮರಾಯ ಲೋಕ ವಿಭು ಎನಿಸಿದ. ಗ್ರಾಮ್ಯ ಭಾಷೆಯಲ್ಲಿ ಕೆಲವರಲ್ಲಿ ಹೇಳುವುದು ಅವ ರಾಜ ಅಲ್ಲ, ಅವ ಅಣ್ಣ ಅವರು ಅಂತ. ಅಣ್ಣವರ ಹೆಂಡತಿ ಗಂಡ ಸತ್ರು ಕುಂಕುಮ ತೆಗಿಲಿಕ್ಕಿಲ್ಲ, ದೊಡ್ಡ ಬೊಟ್ಟೆ. ಯಾಕೆ? ಉಳಿದ 4 ಗಂಡಂದಿರಿದ್ದಾರಲ್ಲ, 4 ಮಂದಿಗಳಿದ್ದಾರೆ. ಹೌದೌದು. ಹಾಗಾಗಿ ದ್ರೌಪದಿಗೆ ಬರ್ಲಿಕ್ಕಿಲ್ಲ. ಅವನದ್ದೇ ಹೆಂಡತಿ ಸುಭದ್ರೆ, ಅವಳಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಲಾಗುವುದೇ? ಅಥವಾ ಭಗದತ್ತನ ವೈಷ್ಣವಾಸ್ತ್ರ, ಅಶ್ವತ್ಥಾಮನ ನಾರಾಯಣಾಸ್ತ್ರ, ನಮ್ಮ ಭೀಷ್ಮಾಚಾರ್ಯರ ಅಸಿರತ್ನ, ಇದೆಲ್ಲ ವ್ಯರ್ಥ ಆದ ಹಾಗೆ ಆನಲಮ್ಮುವರುಂಟೆ. ಈ ವಿಷಯದಲ್ಲಿ ನಿಮಗೆ ನೀವು ಹಾಗೆ ಹೇಳಿದಿರಲ್ಲ, ಧರ್ಮರಾಯನನ್ನು ಬಿಟ್ಟು ಕೊಡು, ನಕುಲ ಸಹದೇವರನ್ನು ಹೊಡಿಬೇಡ. ಹಾಗೆ ಎಲ್ಲಿಯಾದ್ರೂ ಇವನನ್ನು ಹೊಡೆಯುವಲ್ಲಿ ನಿಮಗೆ ಸಾನುರಾಗ ಇಲ್ಲದ ಏನಾದ್ರೂ ನಡೆ ಉಂಟಾ? ಹೇಳುವೀರ ಸ್ವಾಮಿ? ಭಾನುಜಾತ ಅಂತ ಯಾರನ್ನು ಕರೆಯುವುದು? ನಿನ್ನನ್ನೇ ಕರೆದದ್ದು ನಾನು ಭಾಸ್ಕರನ ಮಗ ಅಲ್ಲ. ಯಾಕೆ ಹೇಳಿದೆ? ಯಾಕೆ? ಆ ಭಾಸ್ಕರನಿಗೆ 2 ಮಕ್ಕಳು ಪ್ರಸಿದ್ಧಿಯನ್ನು ಪಡೆದವರು. ಹೌದೌದು. ಒಬ್ಬ ಯಮ ಮತ್ತೊಬ್ಬ ಶನಿ. ಹೌದೌದು. ನೀನು ಪಾಂಡವರನ್ನು ಶನಿಯ ಹಾಗೆ ಕಾಡಿದವನು. ಹೌದು. ಯಮ ಸದೃಶನಾಗಿ ಹೋರಾಟ ಮಾಡಿದವನು. ಆದ್ದರಿಂದ ನಿನ್ನನ್ನು ಭಾನುಜಾತ ಅನ್ನುವ ಹಾಗೆ ಕರೆದಿದ್ದೇನೆ. ಯಮ ಆಯುಷ್ಯ ಮುಗಿಯುವಾಗ ಮಾತ್ರ ಕೊಂಡೋಗುದು. ಹೌದು. ಶನಿ ದ್ವಾದಶ ರಾಶಿಯಲ್ಲಿ ಎಲ್ಲಿಯಾದ್ರೂ ಫಲ ಇದ್ರೆ ಮಾತ್ರ ಪ್ರವೇಶ ಮಾಡುದು. ನಾನು ದಿನನಿತ್ಯ ಪ್ರವೇಶ ಮಾಡ್ತೇನೆ, ದಿನನಿತ್ಯ ಯಮನ ಹಾಗೆ ಕಾಡ್ತೇನೆ. ಇವನ ಅಣ್ಣ ಧರ್ಮರಾಯ ವನವಾಸದಲ್ಲಿ ಕೆಲವು ದಿವಸ ನಿದ್ರೆ ಮಾಡ್ಲಿಲ್ಲ ಅಂತೆ. ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅಲ್ಲ, ಅಲ್ಲಿ ಕರ್ಣನಿದ್ದಾನಲ್ಲ, ಹೆದರಿ ಸತ್ತಿದ್ದಾನೆ. ಹೌದು. ಆದ್ರೆ ಈ ಹೊತ್ತಲ್ಲಿ ವಿಶೇಷವಾದಂತ ಅಸ್ತ್ರವನ್ನು ಪಿಡಿದು ಪಾಂಡವರನ್ನು ಗೆಲ್ಲಬಹುದೇ ಅನ್ನುವ ಹಾಗೆ ನೀನು ನನ್ನಲ್ಲೇ ಕೇಳುತ್ತಿದ್ದಿ. ನೋಡಿ, ಇದರಲ್ಲಿ ಸಂಶಯ ಉಂಟಾ? ಇಲ್ವಾ? ಖಂಡಿತವಾಗಿ ಪಾಂಡವರನ್ನು ಗೆಲ್ಲಬಹುದು. ಹೌದಾ? ಹೌದಪ್ಪ, ನಮಗೂ ಸಂಶಯ ಇಲ್ಲ. ಈ ಕೆಲವು ಕಲಾವಿದರೆಲ್ಲ ಕೇಳ್ತಾರೆ, ನನ್ನದು ಹೇಗಾಗಿದೆ? ಕೆಲವರ ಅಭ್ಯಾಸ. ನನ್ನದು ಹೇಗಾಗಿದೆ ಅಂತ ಹೇಳುವಾಗ ಒಳ್ಳೇದಾಗಿದೆ ಅಂತ ಹೇಳಿದ ಅವ ಬದುಕಿದ. ಇಲ್ಲದಿದ್ರೆ ನಿಮ್ಮದು ಸರಿಯಾಗ್ಲಿಲ್ಲ ಅಂತ ಹೇಳಿದ್ನೋ ಮುಖ ಮರು ದಿವಸದಿಂದ ಅವನ ಮುಖವೇ ನೋಡುದಿಲ್ಲ. ಇಷ್ಟು ದಪ್ಪ ಮಾಡಿಕೊಂಡು ಆಚೆ ನೋಡಿ ಅವ ಹತ್ತಿರಕ್ಕೆ ಬಂದ್ರೆ ನೀರು ಕೊಡುವುದಿಲ್ಲ, ಆ ಬದಿಗೆ ನೋಡಿಕೊಂಡು ಹೋಗುದು. ನಾವೊಂದು ಹೆಗ್ಗಳಿಕೆ. ಹೌದಪ್ಪ, ಮಾತಾಡಿದ ನಗ್ಗಳಿಕೆ. ಹೌದು. ಆಮೇಲೆ ನೀನೇ ಹೇಳಿದ್ದಿ, ಏನು?
ಪಾರ್ಥನ ಮಾಡದಿಗೆ ವೈದವ್ಯ ದೀಕ್ಷೆಯನ್ನು ಕೊಡಬಹುದು. ಕೊಡಬಹುದೇ? ಆದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನನಗೆ ಕಷ್ಟವೇ. ಅದು ಯಾಕೆ? ಯಾಕೆ? ಪಾರ್ಥನ ಮಾಡದಿ ಸುಭದ್ರೆ ಯಾರು? ಯಾರು? ಆ ನಳಿನಾಕ್ಷನ ತಂಗಿ ಕೃಷ್ಣ ಹೌದಪ್ಪ. ಪರಮಾತ್ಮನ. ಹೌದೌದು. ಯಾರಾದ್ರೂ ಕೂಡ ಹಾ. ತನ್ನ ತಂಗಿಯನ್ನು ವಿಧೇಯಾಗುವುದಕ್ಕೆ ಮನಸ್ಸು ಬಯಸ್ತಾರ? ಒಂದು ಸಾಧ್ಯತೆ ಉಂಟು. ತಂಗಿಯ ಮಗುವನ್ನು ತೆಗೆದಿದ್ದಾನೆ, ಅವ ಇರುತ್ತಾ ಸತ್ತದಲ್ವ ಮೊನ್ನೆ 14ನೇ ದಿವಸ. ಅದ ಹೌದು. ಹಾಗಾಗಿ ತಂಗಿಯ ಕರುಳನ್ನು ತೆಗೆಯುವಾಗ, ತಂಗಿಯ ಕೊರಳಲ್ಲಿದ್ದ ಮಾಂಗಲ್ಯ ತೆಗೆಯುವಾಗ ಏನು ಮಾಡ್ಲಿಕ್ಕಿಲ್ಲ ಅಂತ ಕಾಣ್ತದೆ. ಬಿಡ್ಲಿಕ್ಕೆ ಇಲ್ಲ ಅಂತ ಇರ್ಲಿ. ಆದ್ರೆ ಒಂದು ವಿಚಾರ, ಏನು? ನೀನು ಈ ಹೊತ್ತಿನಲ್ಲಿ ಗುರಿಟದ್ದು ಇಲ್ಲಿಗೆ ಪಾರ್ಥನ ಕೊರಳಿಗೆ. ಹೌದು. ಇದೇ ನನಗೆ ಒಂದು ಸರಿ ಅಂತ ಕಾಣುವುದಿಲ್ಲ. ಮತ್ತೆ ಎಲ್ಲಿಗೆ? ನಾನು ಹೇಳುವುದಾದ್ರೆ ಅಲ್ಲ, ಅವ ಸಾಯ್ಬೇಕಲ್ಲ ಸ್ವಾಮಿ. ಅಲ್ಲಿ ಸಾಯ್ಬೇಕ? ಹೌದು, ಮರ್ಮಸ್ಥಾನ ಅಲ್ವಾ? ಹೌದು. ಸಾರಥಿಯಾದವ ತನ್ನ ರಥವನ್ನು 5 ಅಂಗುಲ ತಗ್ಗಿಸುವುದಕ್ಕೂ ಸಮರ್ಥ, 5 ಅಂಗುಲ ಏರಿಸುವುದಕ್ಕೂ ಸಮರ್ಥ. ಎಲ್ಲರಿಗೂ ಆಗ್ತದ? ಅದು ಆಗುದಿಲ್ಲ ಅಲ್ಲ. ಸಾರಥಿ ಆದ ಕೃಷ್ಣನಿಗೆ ಆಗ್ತದೆ. ಕೃಷ್ಣನಿಗೆ ಮತ್ತು ನಿಮಗೆ ಅಲ್ಲ, ನನಗೆ ಕೂಡ. ಇಬ್ಬರೇ? ನೀವಿಬ್ಬರೇ? ಕೃಷ್ಣ ಈಗ ವರ್ತಮಾನದಲ್ಲಿ ನೀವು ಮತ್ತು ಅವರು. ಹೌದು. ಆದ್ರೆ ಕೃಷ್ಣ ಮಾಡುವ ಎಲ್ಲಾ ಕಾರ್ಯವನ್ನು ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅವ ಭಗವಂತನಲ್ವಾ. ಅದೆಲ್ಲ ನೋಡಿ ಸಾರಥಿ ಆಗಿ ಅವ ಏನನ್ನು ಮಾಡ್ತಾನೆ ಅದನ್ನು ನಾನು ಕೂಡ ಮಾಡಿದ್ರೆ ಸಾಕು ನೀವು. ಹೌದು. ಭಗವಂತನಾಗಿ ನೋಡಿದ್ರೆ ನಾವು ಯುದ್ಧ ಮಾಡೋದು ಬಿಟ್ಟು ಅಲ್ಲಿ ಭಜನೆ ಮಾಡ್ತಾ ಹೌದು. ಒಂದು ವೇಳೆ ನೀನು ಬಿಟ್ಟಂತ ಬಾಣವನ್ನು ನೋಡಿ ಅವ ರಥವನ್ನು ತಗ್ಗಿಸಿದ್ರೆ ನೀನು ಬಿಟ್ಟಂತ ಶರ ಅವನ ಕಿರೀಟಕ್ಕೆ ತಾಗುವುದು. ಹೌದಾ? ಅವನ ಕಿರೀಟ ಎಂತದಕ್ಕೆ? ನಮಗೆ ಪ್ರದರ್ಶನ ಕೆಡ್ಲಿಕ್ಕ. ಕಿರೀಟ ಎಂತ? ನೀನು ಶಪಥ ಮಾಡಿದ್ಯೇನು? ಏನು? ಪಾರ್ಥನ ತಲೆ ಕತ್ತರಿಸ್ತೇನೆ ಅನ್ನುವ ಹಾಗೆ. ಹೌದು. ಅದಕ್ಕೆ ಬೇಕಾಗಿ ನೀನು ಗುರಿಯನ್ನು ಬದಲಾವಣೆ ಮಾಡಬೇಕು. ಅವನ ಎದೆಗೆ ಗುರಿ ಇಡಬೇಕು ನೀನು. ಅದು ಸರಿ ಆಗ್ತದೆ? ಸರಿ ಆಗ್ತದೆ. ಎದೆಗೆ ಗುರಿ ಇಟ್ಟರೆ? ಒಂದು ವೇಳೆ ತಗ್ಗಿಸಿದ್ರೆ ಅವನ ಶಿರ ಹೋಗ್ತದೆ ರಥವನ್ನು. ಒಂದು ವೇಳೆ ಏರಿಸಿದ್ರೆ ನಾನು ನನ್ನ ರಥವನ್ನು ತಗ್ಗಿಸ್ತೇನೆ, ಅವನ ಕೊರಳೆ ಹೋಗುವುದು. ನಮ್ಮ ರಥ ತಗ್ಗಿಸಲಿಕ್ಕೆ ಮೊದಲಿಗೆ ಈಗಲೇ ತಗ್ಗಿಸಬಹುದಲ್ಲ ಸ್ವಾಮಿ? ಈಗಲೇ ತಗ್ಗಿಸಲಿಕ್ಕೆ ಈಗ ಆಗೋದು. ನೀನು ಮತ್ತೆ ಬಿಟ್ಟು. ಹೌದು, ಸರ ಬಿಡ್ಬೇಕು. ಅಲ್ಲ, ನೀವು ಎರಡು ಹೇಳ್ತೀರಿ, ನನಗೆ ಒಂದೇ ಅಲ್ವ? ಅಲ್ಲ, ಬೇಡ ಅಂತ. ನಾವು ಅಡಿಯಿಡೆಯು ಅಧರ್ಮದಲ್ಲಿ, ನಾವು ಅಡಿಯಿಡುವ ಧರ್ಮದಲ್ಲಿ, ನಾವು ಅಡಿಯಿಡುವ ಧರ್ಮದಲ್ಲಿ ಹೊರಸಾರೆಂದು ಹಾದಿಯೊಳ ಮನೆ ಜನರು ಗಂಧವ ಹಣವೇ. ನನ್ನ ತಲೆಗೆ ಎಂತದಾಗಿದೆ ಅಂತ ಗೊತ್ತಾಗುದಿಲ್ಲ. ಏನಾಗಿದೆ? ನಿಮ್ಮಲ್ಲಿ ಮೊದಲು ಕೇಳುವುದು ಬಿಟ್ಟು ಇಷ್ಟು ಹೊತ್ತಾದ ಮೇಲೆ ಕೇಳಿ ಹೊಟ್ಟೆ ತುಂಬ ಉಂಡವನಿಗೆ ಅಮೃತ ಕೊಟ್ಟರು ಅಮೃತ ವಮನವೇ ಆಗುದು. ನೀವು ಕೊಟ್ಟ ಸಲಹೆ ಅಮೃತವೇ. ನಾನು ಹೊಟ್ಟೆ ತುಂಬ ಉಂಡಾಗಿದೆ ಅಲ್ವಾ ಅಂದ್ರೆ ಅವಧಿವಾದಕ ಬಂತು. ಯಾಕೆ? ಶರ ಸಂಧಾನ ಮಾಡಿ ಆಗಿದೆ. ಒಂದು ಶರ ಸಂಧಾನ. ನಾಲಿಗೆ ಒಂದು. ನಾಲಿಗೆಗೆ ಯಾವ ಸ್ಥಾನ ಕೊಟ್ಟದ್ದು ನಾವು? ಯಾವುದು? ಮಾತೆಯ ಸ್ಥಾನ. ಮಾತಿಗೆ ಮಾತೆಯ ಸ್ಥಾನ ಕೊಟ್ಟಂತ ಸಂಸ್ಕೃತಿ ನಮ್ಮದು. ಯಾರಿಗಾದ್ರೂ ತಪ್ಪಬಹುದು, ತಾಯಿಗೆ ತಪ್ಪಿದವನಿಗೆ ಕ್ಷಮೆ ಉಂಟಾ? ಇದಕ್ಕೆ ನಾರಿ ಅಂತ ಹೆಸರು ಸ್ವಾಮಿ. ಒಬ್ಬ ಯೋಧನಾದವನಿಗೆ ತಾಯಿಗೆ ಸಮಾನ. ಇಲ್ಲಿ ಒಮ್ಮೆ ಹೂಡಿದ ಮೇಲೆ ನಾವು ತಪ್ಪಿದೆವು ಎಂದಾದ್ರೆ ಮಾತೆಗೆ ತಪ್ಪಿದ ಹಾಗೆ. ಒಂದು ಶರ ಸಂಧಾನ, ನಾಲಿಗೆ ಒಂದು. ನಮ್ಮಲ್ಲಿ ಏನಾದ್ರೂ ಆ ಕಡೆ ಈ ಕಡೆ ಕುಟಿಲ ವಿದ್ಯೆ ಕಂಡಿರಾ? ಇಲ್ಲ. ಎರಡು ಅರ್ಥದಲ್ಲಿ. ಒಂದು, ನಾವು ನೀವು ಒಟ್ಟಾದ ಮೇಲೆ ನಾವು ಅಡಿ ಇಡುವ ಧರ್ಮದಲ್ಲಿ, ಅಥವಾ ನಾನು ಮತ್ತು ಅವ ಮಾಡುವಂತ ಅಡಿ ಇಡುವ ಧರ್ಮದಲ್ಲಿ ಎಲ್ಲಿಯಾದ್ರೂ ಕುಟಿಲ ವಿದ್ಯೆಗಳನ್ನು ಕಂಡಿರೋ? ಇಲ್ಲ. ನಿನ್ನೆವರೆಗೆ ನಾನು ಮಾಡಿರ್ಬೋದು, ಆದ್ರೆ ನೀವು ಬಂದ ಮೇಲೂ ಹಾಗೆ ಮಾಡುದಾ? ಒಂದು ನೀವು ಬಂದ ಮೇಲೆ ಒಂದು ಸರಿ ಇರ್ಬೇಡುವ ಸ್ವಾಮಿ. ಹಾಗಾಗಿ ಇದು ನೀವು ಈ ವಿಷಯದಲ್ಲಿ ಸ್ವಲ್ಪ ಬದಿಗೆ ನಿಲ್ಬೇಕು. ಬದಿಗೆ ನಿಲ್ಬೇಕು? ಹೌದೌದು. ಬದಿಗೆ ನಿಂತ್ರೆ ನಾನು ಅವನ ಕೊರಳನ್ನೇ ಗುರಿಯಾಗಿಟ್ಟುಕೊಂಡು ಈ ಅಸ್ತ್ರವನ್ನು ಪ್ರಯೋಗ ಮಾಡ್ತೇನೆ. ಸಿದ್ಧಿಸಿದ್ರೆ ಸರಿ, ಸಿದ್ಧಿಸದಿದ್ರೆ ನಮ್ಗೇನು ಕಡಿಮೆ ಇಲ್ಲ ಅಲ್ಲ, ತುಂಬಾ ಬಂದದ್ದು ಉಂಟಲ್ವಾ, ಉಪಯೋಗಿಸಿದ್ರೆ ಆಯ್ತು. ನಮ್ಮ ಕೌರವ ಕಳಿಸ್ತಾನೆ, ದೊಡ್ಡ ವಿಷಯ ಅಲ್ಲ. ನೀವು ಸ್ವಲ್ಪ ಬದಿಗೆ ನಿಲ್ಲೆ. ಶರವನ್ನು
ಎಲ್ಲಿಂದಲೋ ಮಾತಾಡಿದಾಗ ಎಲ್ಲ ಕೇಳೋದು ಅದು ಭ್ರಮೆ. ಶಬ್ದ ಕೇಳ್ತದೆ ನನಗೆ. ಅದದು ಭ್ರಮೆ ಭ್ರಮೆ. ಇದು ಭ್ರಮೆ ಅಲ್ಲ, ಇದು ನಿಜ. ಆ ಕಡೆ ಈ ಕಡೆ ಮೇಲೆ ನೋಡ್ತಾ ಇದ್ಯಲ್ಲ, ನೀನು ಕೆಳಗೆ ನೋಡ್ಬೇಕು. ನಾನು ಇಲ್ಲಿ ಈ ಕಡೆ ನಿನ್ನ ಬಲಭಾಗದಲ್ಲಿ ಕೆಳಗೆ. ನಾವು ಎಡಭಾಗಕ್ಕೆ ನೋಡುವುದೇ ಇಲ್ಲ, ನಾವು ಬಲಪಂಥೀಯರು. ನೋಡಿದೆಯಾ? ಆಯಾ ಕೆಟ್ಟಿದ್ದು ಹೃದಯ. ಇವ ಬಹುಶಃ ಸೌಧ ಕಟ್ಟುವ ಇರ್ಬೇಕು. ಸೌದೆ ಆಯಾ ಪಂಚಾಂಗ ಎಲ್ಲ ನೋಡಿ ಮಹಡಿಯ ಮನೆ ಕಟ್ಟುವ. ಹೌದು, ಸೌಧ ಕಟ್ಟಬೇಕು ಅಂತ ಹೊರಟದ್ದು. ಯಾವ ಸೌಧ? ಆ ಪಾರ್ಥನ ಮರಣದ ಸೌಧವನ್ನು ಕಟ್ಟಿ ನಿನ್ನ ವಿಜಯ ಪತಾಕೆಯನ್ನು ಆ ಸೌಧದ ಗೋಪುರದ ಮೇಲೆ ನೆಡಲು ನಾನು ಹೊರಟವ. ಸರಿ, ಆದ್ರೆ ಎಲ್ಲ ಮೋಸ ಆಯ್ತು ನೋಡಿ. ನಾನು ಇನ್ನೇನು ಅವನ ಕಟ್ಟಲನ್ನು ಕತ್ತರಿಸುವೆ ಎಂಬುದಾಗಿ ಹೊರಟರೆ ಕಿರೀಟ ನನ್ನ ಬಾಯಿಗೆ ಸಿಕ್ಕಿತಯ್ಯ. ಹಾಗಾಗಿ ಮೋಸವಾಗಿದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನೀನು ಮರಳಿ ನನ್ನ ನಡೆಸಿದರೆ ನಿನ್ನ ಆ ಧನುವಿಗೆ ಈ ಸಲ ಆ ಅರ್ಜುನನನ್ನು ನಾನು ನೋಯಿಸಿ ಬರ್ತೇನೆ, ನೋಯಿಸಿ ಬರ್ತೇನೆ. ಇದು ಮೇಲೆ ನೋಡಿದ್ರೆ ಗೊತ್ತಾಗುದಿಲ್ಲ. ಕೆಳಗೆ ನೋಡಿ. ನೀನು ಸರ್ಪ ಜಾತಿ. ಹೌದು. ನೀನು ಇವತ್ತು ಬರುವುದಾ? ಮೊನ್ನೆ ನಾಗಮಂಡಲಕ್ಕೆ ಬರುದಲ್ವಾ? ಮೊನ್ನೆ ಬಂದಿದ್ದೆ, ನೀನು ಸಿಗ್ಲಿಲ್ಲ. ಇವತ್ತು ಬಂದೆ. ಮತ್ತೆ ಇವತ್ತೇನು ಬಂದದ್ದು? ನಾನು ಮೊನ್ನೆಯಿಂದ ಇದ್ದೆ ಇಲ್ಲಿ. ಎಲ್ಲಿ? ನಿನ್ನ ಬತ್ತಲಿಗೆ. ನಾಗಮಂಡಲದಲ್ಲಿ ಸ್ವೀಕರಿಸಿ ಹೋಗುದಲ್ವಾ? ನನ್ನ ಪೂರೈಸಲಿಲ್ಲ. ಅರೆಗಡಿದ ಸರ್ಪ. ಇನ್ನೊಮ್ಮೆ ತೊಡು ಅಂತ ಹೇಳ್ತಿ. ಹೌದು. ನಾವು ಹಾಗೆಲ್ಲ ಹೊರಗಿನಿಂದ ಬಂದವರನ್ನು ಸರಿಯಾದ ಪ್ರಮಾಣ, ಸರಿಯಾದ ವಿಳಾಸ ಇಲ್ಲದೆ ಒಳಗೆ ಸೇರಿಸುವುದಿಲ್ಲ. ಬಹಳ ಕಷ್ಟ ಆಗ್ತದೆ ನಮಗೆ. ಮತ್ತೆ 1-2 ವರ್ಷ ಹೋಗುವಾಗ ನಮ್ಮ ತಲೆಯ ಮೇಲೆ ಕುಳಿತುಕೊಳ್ತಾರೆ ಅವರು. ಹಾಗಾಗಿ ಈಗ ವಲಸೆ ಬಂದವರನ್ನೆಲ್ಲ ಸರಿ ವಿಚಾರಣೆ ಮಾಡಿಯೇ ಮತ್ತೆ ತೆಗೆದುಕೊಳ್ಳುವುದು. ನೀನು ಎಲ್ಲಿಂದ ಬಂದವ? ಆಧಾರ ಎಂತದ್ದು? ಮಾತ್ರವಲ್ಲ, ನಾನು ಇಲ್ಲಿದ್ದವ ಅನಿಮಿಷರ ಉದ್ಯಾನವನವಾದಂತಹ ಕಾಂಡವನದಲ್ಲಿ ನಾನಿದ್ದವ. ಆದ್ರೆ ಒಂದು ಕಾಲದಲ್ಲಿ ಶ್ವೇತಕಿ ಮಹಾರಾಜ ದೊಡ್ಡ ಯಾಗವೊಂದನ್ನು ಮಾಡ್ತಾ ಇದ್ದರು. ನಿನ್ನ ಹೆಸರು ಎಂತದ್ದು? ನನ್ನ ಹೆಸರು ಅಶ್ವಸೇನ. ಸರಿ ಸರಿ. ಹೌದು. ಆದ್ರೆ ಆ ಯಜ್ಞಗುಂಡದಲ್ಲಿ ಬೀಳುವಂತ ಹೋಮದ ಸಮಿತಗಳು ಬೃಹತ್ ಆದ ಕಾರಣ ಹವಿಸ್ಸು. ಹೌದು, ಹವಿಸ್ಸಲ್ಲ, ಹವಿಸ್ಸು ಮೇಲೆ ಹೋಗುದು. ಅದೇ ಅದು ಸಮಿತಿಗಳನ್ನು ಅದರಿಂದ ಬರುವುದು ಹವಿಸ್ಸಲ್ವಾ? ಹವಿಸ್ಸನ್ನು ಸ್ವೀಕರಿಸುವುದಲ್ವಾ? ಸ್ವೀಕರಿಸುವಂತ ಅಗ್ನಿದೇವನಿಗೆ ಅಜೀರ್ಣ ರೋಗ ಪ್ರಾರಂಭವಾಯ್ತು. ಅಜೀರ್ಣ ರೋಗ ಇದು ಉಪ್ಪಿನಕಾಯಿ ಹುಳಕ್ಕೆ ಕಾರಣ ಅಂತ ಹೇಳಿದಾಗ ಆಯ್ತಲ್ಲ. ಈಗ ಅಗ್ನಿಗೆ ಒಂದು ಸರ್ವಭಕ್ಷಕ ಅಂತ ಹೆಸರಲ್ವಾ? ಅವನಿಗೆ ಅಜೀರ್ಣ ಎಲ್ಲ ಬರ್ತದ? ಅದು ಗೊತ್ತಿಲ್ಲ, ಅವನಲ್ಲಿ ಕೇಳ್ಬೇಕಷ್ಟೇ. ಅವನನ್ನು ಕರ್ಕೊಂಡು ಬಾ. ಅಲ್ಲ, ಅವನನ್ನು ನೀನಲ್ವಾ ಹೇಳಿದ್ದು? ಹೌದು. ಅದಕ್ಕೆ ನಮಗೆ ಸಮಸ್ಯೆ ಬಂದದ್ದು. ಕರ್ಕೊಂಡು ಬರುವ ಹಾಗಿಲ್ಲ, ಆದ್ರೆ ಸಮಸ್ಯೆಯನ್ನು ಮೊದಲು ಹೇಳ್ಬೇಕಲ್ವಾ? ಅವನಿಗೆ ಹೌದು ರೋಗ ಬಂದ ಕಾರಣ ಅಶ್ವಿನಿ ದೇವತೆಗಳಲ್ಲಿ ಹೇಳಿದಾಗ ಅವರು ಹೇಳಿದ್ರು, ಅನಿಮಿಷರ ಉದ್ಯಾನವನವಾದಂತ ಖಾಂಡವನವನ್ನು ದಹಿಸಿದೆ ಅಂತಾದ್ರೆ ನಿನ್ನ ರೋಗ ವಾಸಿಯಾಗ್ತದೆ ಎನ್ನುವಂತ ಸೂಚನೆ ಕೊಟ್ಟರು. ಯಾರಿಗೆ? ಅಗ್ನಿಗೆ. ಸುರಪ ಇದಕ್ಕೆ ಒಳ್ಳೆ ಅಂತ ಹೇಳಿದ್ರು. ಅದು ಒಳ್ಳೆ ಅಂತ ಹೇಳಿದ್ದಲ್ವಾ? ಒಳ್ಳೆ ಅಂತಲ್ವಾ? ಒಳ್ಳೆ ಅಂತಲ್ಲ, ಒಳ್ಳೆ. ಯಾಕೆ ಅದು ಒಳ್ಳೆ ಅಂತ ಹೇಳಿದ? ಅದಂದ್ರೆ ದೇವತೆಗಳು ವಿಹರಿಸುವುದಲ್ವಾ, ಹಾಗಾಗಿ ಕೊಟ್ಟಿಗೆ ಸುಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅವನ ಮಗನ ಅಂತ ಇವ ಇದ್ದಾನಲ್ಲ ಮುಂದೆ ಇರುವವ ಅರ್ಜುನ, ಅವನಲ್ಲಿ ಹೋಗಿ ಮಾರುವೇಷದಲ್ಲಿ ಹೋಗಿ ಬೇಡಿಕೊಂಡಂತೆ. ಇದು ಒಳ್ಳೆ ವಿಷಯ ಆಗಿದೆ. ಈಶ್ವರ ದೇವಸ್ಥಾನದಲ್ಲಿ ಕದ್ದವ ಗಣಪತಿ ದೇವಸ್ಥಾನ ಕಾಣಿಕೆ ಹುಂಡಿಗೆ ಹಾಕಿದಾಗ ಅಪ್ಪ ಆಗುದಿಲ್ಲ ಅಂತ ಹೇಳಿದ್ರೆ ಮಗನ ಬಳಿಗೆ ಹೋದ. ಹೌದು, ಆದ್ರೆ ಮಗನ ಇದು ಇದ್ರೆ ಒಳ್ಳೇದಲ್ವಾ ಅನುಗ್ರಹ. ಹಾಗಾಗಿ ಈ ಸಲ ಈ ಅಪ್ಪ ಮತ್ತು ಕುಮಾರ ತಾಗದಿದ್ರೆ ಆಗ್ಲಿಕ್ಕಿಲ್ಲ, ಲೋಕ ಉಳಿಲಿಕ್ಕಿಲ್ಲ. ಏನಾಯ್ತು? ಏನು ಮಾಡಿದ ಅವ? ಇಂದ್ರ ಕುಮಾರ ಏನು ಮಾಡಿದ? ಆಶ್ವಾಸನೆ ಕೊಟ್ಟನಂತೆ, ನಾನಿದ್ದೇನೆ, ಹೆದರಬೇಡ, ನಿನಗೆ ಬೇಡಿದ್ದನ್ನು ಕೊಡ್ತೇನೆ ಅಂತ. ಅದಕ್ಕೆ ಕಾಂಡವನ್ನು ಸುಡ್ಲಿಕ್ಕೆ ನನಗೆ ಉಂಟು, ನಾನು ಅಗ್ನಿದೇವ, ಹಾಗಾಗಿ ಅದನ್ನು ದಹಿಸು ಅಂತ ಹೇಳಿದ್ರು. ನಿನಗೆ ಭಾಷೆ ಇಲ್ವಾ? ಮೊದಲೇ ಹೊತ್ತಿಲ್ಲದೆ ನಾವು ಸಾಯ್ತಾ ಇದ್ದೇವೆ. ಕಾಂಡವನ ಸುಟ್ಟ ನಿನಗೆಂತದ್ದು ಹೋಗ್ತದೆ? ನನಗೆಂತದ್ದು? ನಾನು ಅಲ್ಲಿ ಇದ್ದವ, ನಾನು ಮತ್ತೆ ನನ್ನ ಅಮ್ಮ ಎಲ್ಲಿ? ಕಾಂಡವನದಲ್ಲಿ ಅಲ್ಲಿ ವಾಸವಾಗಿರುವಂತಹ ನಮಗೆ ಅಗ್ನಿಯ ದಳ್ಳರಿಯನ್ನು ತಳಲಾದೆ
ಸುಮ್ಮನೆ ಇದ್ದೆ. ಆವಾಗ ನನ್ನ ಅಮ್ಮ ನನ್ನನ್ನು ಕಚ್ಚಿಕೊಂಡು ಗಗನ ಮಾರ್ಗದಲ್ಲಿ ಹಾರಿತು. ಆವಾಗ ಕೃಷ್ಣನ ಸೂಚನೆಯಂತೆ ಅರ್ಜುನ ಬಾಣವನ್ನು ಪ್ರಯೋಗಿಸಿ ಅಮ್ಮನ ತಲೆಯನ್ನು ಕತ್ತರಿಸಿದ. ಅದರಿಂದ ನನ್ನ ಬಾಲ ತುಂಡಾಗಿ ಹೋಯಿತು. ಈಗ ಮಾತೃ ವಿಯೋಗದ ಶೋಕ ನನಗಿದೆ. ಹಾಗಾಗಿ ಒಂದು ಉಪಕಾರ ಮಾಡಯ್ಯ, ನೀನು ಮರಳಿ ನನಗೆ ತೊಟ್ಟು ಅವನನ್ನು ನಿನಗೆ ಅವನಿಗೆ ಹೋಗಿ ಕಚ್ಚು ಹೋದಿತ್ತಲ್ಲ, ಈಗ ಆಗಿ ತುಂಬಾ ವರ್ಷ ಆಗ್ಲಿಲ್ವಾ? ಹೌದು ಕಚ್ಚುದಪ್ಪ. ಆದ್ರೆ ನಾನು ಆವಾಹನೆ ಮಾಡಿ ಹೋಗುವುದಿಲ್ಲ. ಮಾತ್ರವಲ್ಲ, ಬಾಲ ಇಲ್ವಲ್ಲ, ಬಾಲ ಇಲ್ಲ. ಈಗ ನನ್ನ ಬತ್ತಳಿಕೆಗೆ ಬಾಲ ಇಲ್ಲದವ ನೀನು ಹೇಗೆ ಬಂದದ್ದು? ನಾನು ಬಂದದ್ದು ಹೇಗೆ? ನಾನು ಬಂದು ಸೇರಿದ್ದೇನೆ ತೆವಳಿಕೊಂಡು. ಇಲ್ಲಿಗೆ ಬರ್ಲಿಕ್ಕೆ ಆಗ್ತದೆ, ಅಲ್ಲಿ ಕಚ್ಚಲಿಕ್ಕೆ ನಿಂಗೆ ಆಗುದಿಲ್ಲ. ಆಗುದಿಲ್ಲ, ಈಗ ಏನು ಮಾಡಬೇಕು? ಕಷ್ಟ ಆಗ್ತದಲ್ಲ. ನಾನು ತೆವಳಷ್ಟು ಪುರುಸೋತವ ಕೊಡುದಿಲ್ಲ, ಮತ್ತೆ ತಲೆಯನ್ನು ಕತ್ತರಿಸಿದೆ. ಇಲ್ಲಿ ಬೇಡ, ನೀನು ಎಂತ ಎಂತ ಶಬ್ದ ಹೇಳ್ತಿ, ಬೇಡ, ಮುಂದುವರಿಸಿ. ಈಗ ಎಂತದ್ದು ಮಾಡ್ಬೇಕು? ಈಗ ನನ್ನನ್ನು ನೀನು ಮರಳಿ ತೊಟ್ಟೆ ಅಂತ ಆದ್ರೆ ಅವನನ್ನು ನಾಯಿಸಿ ನಿನಗೆ ವಿಜಯ ಪತಾಕೆಯನ್ನು, ವಿಜಯದ ಸಿರಿಯನ್ನು ನಾನು ಒದಗಿಸಿಕೊಡ್ತೇನೆ. ಕೆಟ್ಟವನೇ, ನಿನಗೆ ಬಾಲ ಇಲ್ಲದ್ರು ನಾಲಿಗೆ ಎರಡು ಉಂಟಲ್ಲ, ಏನೆಂದು ಭಾವಿಸಿದ್ದಿ? ಕಣ್ಣನ ಬತ್ತಳಿಕೆ ಅಂದ್ರೆ ನಿನ್ನಂತವರಿರುವ ಹುತ್ತ ಅಂತ ಭಾವಿಸಿದ್ಯಾ? ಬಾಲ ಇಲ್ಲ ಅಂತ ಬಿಟ್ಟಿದ್ದೇನೆ, ಒಂದು ವಿಕಲಾಂಗ ಬಂದಿದ್ದಾನೆ ಅಂತ. ನಾನು ಅರ್ಜುನನನ್ನು ಕೊಂದ ವಿಷಯ ಕೇಳಿ ನಿನ್ನಲ್ಲಿ ಇಲ್ಲದಿದ್ರೆ ಬದಿ ಮನೆಯವನಲ್ಲಿ ಆದ್ರೂ ಸಾಲ ಕೇಳಿ ಅರ್ಥ ಕೊಡ್ತಾ ಹಾಲು ಕುಡಿಯೋದು ಬಿಟ್ಟು ಇಲ್ಲಿ ಬಂದು ಮತ್ತೊಮ್ಮೆ ಬಾಯೋದು. ನಮಗೆ ಅದೇ ಕೆಲಸ, ನಿಮಗೆ ಪ್ರಯೋಗ ಮಾಡಲಿಕ್ಕೆ. ನಿಮ್ಮ ಪ್ರಯೋಗ ನೋಡು, ನನ್ನನ್ನು ಕೆಟ್ಟವನನ್ನಾಗಿ ಮಾಡಬೇಡ. ನನಗೆ ಅದೊಂದಿಲ್ಲ, ನಾಗ ಹತ್ಯೆ ಮಾಡಿದ ದೋಷ, ಅದು ಬರುವ ಹಾಗೆ ಮಾಡಬೇಡ. ಹೋಗುತ್ತೀಯ ಇಲ್ವೋ ನೀವಾಳಿ ನೋಡಿ ಭೂಪತಿಗಳೇ, ಒಂದು ಹೊತ್ತಾಗುವಾಗ ಹೊತ್ತದೆ ಅಪಶಕ್ನ. ಛಲ ಉಂಟು ಮಾತ್ರ. ಈ ಸಲ ಆದ್ರೂ ಅರ್ಜುನನ್ನು ಕೊಲ್ಲಬೇಕಂತ ಇದು ನಿನಗೆ ಬಯಸದ ಬಂದ. ಹಾಗೆ ಎಷ್ಟು ಜನ ಹೂವಿನ ಪೂಜೆ ಮಾಡ್ತಾ ಇದ್ದಾರೆ, ಏನು ಕರ್ಣ ಸಾಯ್ಬೇಕು ಅಂತ. ಕರ್ಣ ನಾವು ಅದನ್ನು ನೋಡ್ಲಿಕ್ಕೆ ಆಗ್ತದೆ. ಯೋಚನೆ ಮಾಡಬೇಡ, ಅವ ಹೇಳಿದ್ದಕ್ಕೆ ಒಮ್ಮೆ ನೀನು ತೊಡು ತೊಡು. ಯಾರನ್ನು? ಎಷ್ಟು ಛಲ ಉಂಟಂತ ನೋಡುವ. ಮತ್ತೆ ಇದು ಒಂದು 5-6 ವರ್ಷ ವ್ರತ ಮಾಡಿ ಸಸ್ಯಾಹಾರ ಮಾಡಿದವ ಒಂದು ದಿವಸದ ಮಧ್ಯಾಹ್ನ ಊಟಕ್ಕೆ ಅಂತ ಬಾಯಿ ತೆಗೆಯುವಾಗ ಹಾರಾಡ್ತಿದ್ದ ನುಸಿಯೊಳಗೆ ಹೋಯ್ತಂತೆ. ನುಸಿಯ ಮಾಂಸದಿಂದ ಹೊಟ್ಟೆ ತುಂಬುವುದಿಲ್ಲ, ಇವನ ವ್ರತ ಕೆಡ್ತದೆ. ಇದು ಸೊಳ್ಳೆ ಮಾಂಸದಿಂದ ಜಾತಿಗೆ ಇಡಿಸಿಕೊಳ್ಳುವುದು ಅಂದ್ರೆ ಅದು. ಇಲ್ಲಿಯವರೆಗೆ ಅರ್ಜುನನ ನಾನು ಕೊಲ್ತೇನೆ ಅಂತ ಹೇಳಿ ಈಗ ಇವನನ್ನು ಉಪಯೋಗಿಸಿದ್ರೆ ನಾಳೆ ಪ್ರಸಂಗ ಬದಲಾದೀತು. ಕರ್ಣಾರ್ಜುನ ಅಂತ ಆಗ್ಲಿಕ್ಕಿಲ್ಲ, ಅಶ್ವಸೇನ ಪ್ರತಾಪ ಅಂತ ಆದೀತು. ಏನು ಇಲ್ಲದ ಇವನ ಪ್ರತಾಪ ಎಂತದಕ್ಕೆ? ನನಗೆ ಕೊಲ್ಲಬೇಕಾದ್ರೆ ನನ್ನಲ್ಲಿ ಸ್ವಂತ ಶಕ್ತಿ ಇಲ್ವಾ? ನೀವು ಹೇಳುದು ಬಿಡಿ. ಅಂಬರ ಕುಸಿದರು ತೊಟ್ಟ ಶರವ ತೊಡೆ ನೆಮ್ಮ ಬಿರುದು ತನಗೆ ಒಮ್ಮೆ ಬಿರುದು ಬರಬೇಕು ಎನ್ನುವುದಾಗಿ ನಾನು ಹಂಬಲಿಸುವುದು. ಏಯ್ ಅನಿಷ್ಟ ಪಿಂಡವೇ, ಹಲವಿದೆ ಹಲವಿದೆ ರಣದಿ ನದಿ ಹುರುಜಿ ಗಂಡಿಯನೆ ಮನುಳೊರಗಿದ ಭೀಷ್ಮನ ಕತೆ ಹಾಗೆ ಆಯ್ತು. ಕಲಜದ ಭವತರುವರಿಗಿದೆ ಸುತ ನಿಮಿತ್ತದೊಳು ದ್ರೋಣಾಚಾರ್ಯರು ಹೀಗೆ ಮಾಡಿದ್ರು.
ಕೌರವ ತಿಲಕ ಮೂವರ ನಂಬಿ ಕೆಟ್ಟ ಕೆಟ್ಟು ಹೋದನಲ್ಲ. ಕೌರವ ತಿಲಕ ಮೂವರ ನಂಬಿ ಕೆಟ್ಟನೆನುತ ಕದಿದಳೆದ ಹೀಗೂ ಆಯ್ತಲ್ಲ. ಕಾರಣ ನೀವೇನು ರಥದಿಂದ ಇಳಿಯುವುದು? ಕುಳಿತುಕೊಳ್ಳಿ, ನಾವೊಮ್ಮೆ ಮುಗಿಸುವ ಸ್ವಾಮಿ. ಅಲ್ಲ, ಸುಮ್ಮನೆ ನಿನಗೆ ಮುಗಿಸುವುದಕ್ಕೆ ಮನಸ್ಸುಂಟು, ನಿನಗಿಂತ ಮೊದಲು ಮುಗಿಸ್ಬೇಕಂತ ನನಗೆ ಮನಸ್ಸು. ಹಾಗಾದ್ರೆ ಕುಳಿತುಕೊಳ್ಳಿ, ಹೊರಡುವ. ಕುಳಿತುಕೊಳ್ಳಿಕ್ಕೆ ಆಗುವುದಿಲ್ವಾ? ಯಾಕೆ? ಇನ್ನು ಕುಳಿತುಕೊಂಡ್ರೆ ಉಂಟಲ್ವಾ, ನಿನ್ನ ಜೊತೆಲಿ ನಾನು ಕೂಡ ಬರ್ಬೇಕಾಗ್ತದೆ. ನಿಮಗೆ ಕುಳಿತುಕೊಳ್ಳುವುದಕ್ಕಾಗದ ಆರೋಗ್ಯದ ಸಮಸ್ಯೆ ಏನು? ಆರೋಗ್ಯ ಸರಿ ಉಂಟು ನನಗೆ. ನಾನು ಹೇಳುವುದನ್ನು ಸರಿಯಾಗಿ ಕೇಳು. ಏನದು? ನಿಮ್ಮನ್ನೆಲ್ಲ ನಂಬಿ ಕೌರವ ಕೆಟ್ಟು ಹೋದ ಕಾರಣ ನೀನು ಅಂತಲ್ಲ, ಮತ್ತೆ? ಇದಕ್ಕಿಂತ ಮೊದಲು ಬಂದವರು ಮಾಡಿದ್ದು ಇಷ್ಟೇ. ಹೇಳುವುದಕ್ಕೆ ಹೋದ್ರೆ ಹೇಳುವುದು ನಾವು ಬೇಗ ಮುಗಿಸ್ತೇವೆ ಅಂತ ಮುಗಿಸಲಿಕ್ಕಿಲ್ಲ. ಹೌದು, ಹೌದು. ಭೀಷ್ಮಾಚಾರ್ಯ 10 ದಿವಸ ತೆಗೆಯುವುದು. ಹೌದು, ಹ. ಭೀಷ್ಮಾಚಾರ್ಯರು ಹೇಳಿದ್ದೇನು? ಏನು? ದಿವಸ ಒಂದಕ್ಕೆ 10,000 ಮಕುಟಧಾರಿಗಳ ತಲೆಯನ್ನು ಕಡಿಯುತ್ತೇನೆ ಅನ್ನುವ ಹಾಗೆ. ಅಷ್ಟು ಮಾಡಿದಾರಲ್ವಾ? ಅಲ್ಲ, ಅವರು ಹೇಳಿದ ಹಾಗೆ ಮಾಡಿದ್ದಾರೆ. 10 ದಿವಸಕ್ಕೆ 1,00,000 ಹೋಗಿದೆ. ಹೌದು. ಏನು ಪ್ರಯೋಜನ ಉಂಟು? ಪಾಂಡವರ ಒಬ್ಬರ ತಲೆ ಕಡಿತೇನೆ ಅಂತ ಅವರು ಕೂಡ ಪ್ರತಿಜ್ಞೆ ಮಾಡಲಿಲ್ಲ. ಹಾಗಾದ್ರೆ ಅವರು ಕೂಡ ಬದುಕು ಬುದ್ಧಿಯನ್ನೇ ತೋರಿಸಿದ್ದಾರೆ. ಅವರು ಮೊದಲೇ ಹೇಳಿದ್ದಾರೆ, ಪಾಂಡವರ 5 ನೋಯಿಸಿರಿ. ಕೊನೆಗೆ ಶಿಖಂಡಿಯ ನೆಪವನ್ನು ನೋಡಿ ಸರಳ ಮಂಚವನ್ನು ಸೇರಿಕೊಂಡಿದ್ದಾರೆ. ಸರಿ. ತದನಂತರ ಉಭಯ ಕುಲ ಬಿಲ್ಲೋಜನೆನಿಸಿದಂತಹ ದ್ರೋಣಾಚಾರ್ಯರು ಹಾ. ಈ ಬ್ರಾಹ್ಮಣರಿಗೆ ತಲೆ ಸರಿ ಉಂಟಂತ ನೀನು ಹೇಳುವುದ? ತನ್ನ ಮಗ ಚಿರಂಜೀವಿ ಅಂತ ಗೊತ್ತಿಲ್ವಾ? ಗೊತ್ತುಂಟು. ಮಗ ಸತ್ತ ಅಂತ ಭಾವಿಸಿ ಪ್ರಾಣತ್ಯಾಗ ಮಾಡಿ ದೇವಲೋಕವನ್ನು ಸೇರಿಕೊಂಡಿದ್ದಾರೆ. ಆಮೇಲೆ ನೀನು ಒಮ್ಮೆ ತೊಟ್ಟ ಶರವನ್ನು ಮತ್ತೊಮ್ಮೆ ತೊಡುವುದಿಲ್ಲ ಅನ್ನುವ ಹಾಗೆ ನಿನ್ನ ಪ್ರತಿಜ್ಞೆ. ಕೊಡನೆಂಬ ಬಿರುದು ತನಗೆ. ಎಂತದ್ದು ಕೊಡನೆಂಬ ಬಿರುದು ತಡಗೆ? ಹಾ. ನಾನು ಬರುವಾಗಲೇ ಕೌರವರಲ್ಲಿ ಹೇಳಿದ್ದೇನೆ, ಏನು? ಕಾರಣ ನನ್ನ ಮಾತನ್ನು ಎಷ್ಟರ ತನಕ ಕೇಳ್ತಾನ ಹಾ. ಅಷ್ಟರ ತನಕ ಅವನ ರಥದಲ್ಲಿ ನಿಂತು ಸಾರಥಿಯನ್ನು ಮಾಡ್ತೀನಿ ಅನ್ನುವ ಹಾಗೆ. ನನ್ನನ್ನು ಅದು ಮುಂಗಡೆ ಎಲ್ಲ ಉಂಟು ಮೊದಲೇ. ಏನು ಮೊದಲೇ ನಾನು ಅವನಲ್ಲಿ ಹೇಳಿಕೊಂಡು ಬಂದಿದ್ದೇನೆ. ಹಾಗಾದ್ರೆ 3 ನಂಬಿಬೇಡ, 4 ನಂಬಿ. ನಾನು ಹೇಳಿದಾಗೆ ನೀನು ಕೇಳ್ತಿದ್ರೆ ಖಂಡಿತವಾಗಿ ಈ ಸಲ ಭಾರತ ಸಾಯ್ತಿದ್ದ. ನೀವು ಕೇಳುವಂತ ನನ್ನ ಮಾತನ್ನು ನೀನು ಕೇಳಲಿಲ್ಲ. ಹಾ. ಈಗ ನಿನ್ನಲ್ಲಿ ನನ್ನ ಮಾತಿಲ್ಲ, ನಾನು ಅದನ್ನು ಸರಿಯಾಗಿ ಯೋಚನೆ ಮಾಡು. ಹಾ. ನಾನು ಹೇಳಿದ್ದೇನೆ, ಏನು? ನನ್ನ ಮಾತನ್ನು ಧಿಕ್ಕರಿಸಿದ್ರೆ ಹಾ. ಆಮೇಲೆ ಅವನ ರಥದಲ್ಲಿ ನಿಲ್ಲುವುದಿಲ್ಲ ಅಂತ. ಹಾ. ನೋಡಿದ್ಯಾ, ಕುದುರೆಯ ಭಾಗಿಗಳನ್ನು ಕೈಯಲ್ಲಿ ಹಿಡಿದಿದ್ದೇನೆ. ಇದು ನಿನ್ನ ಜೊತೆಗೆ ಎಷ್ಟು ಸಲ ಬ್ರಹ್ಮ ಕಲಶ ಮಾಡಿದ್ರು ಇಂಥವು ಸರಿಯಾಗುದಿಲ್ಲ. ಅರ್ಥದಲ್ಲಿ ಹೋಗುದಾದ್ರೆ ಕರ್ಮಕ್ಕ ಬಂದದ್ದು. ನಮ್ಮನ್ನು ನಿವೃತ್ತಿ ಕೊಡುವುದಾದ್ರೆ ಮೊದಲೇ ನಿವೃತ್ತಿ ಕೊಡುವುದು. ಅರ್ಧಕ್ಕೆ ಬಂದು ನಮ್ಮನ್ನು ದೊಡ್ಡ ವಿಷಯ ಅಲ್ಲ. ಯಾವಾಗಲೂ ತವರ ಮನೆಗೆ ಹೋಗ್ತೇನೆ ಅಂತ ಹೇಳುವ ಹೆಂಡತಿಯನ್ನು ಒದ್ದು ಓಡಿಸ್ಬೇಕಂತೆ. ಅದರಷ್ಟು ದೊಡ್ಡ ಅಪಶಕನ ಮತ್ತೊಂದಿಲ್ಲ. ಧೃತಿಗೆಡನು ಸಾರಥ್ಯವನ್ನು ರಥಿಕತನವನ್ನು ಮಾಡ್ತಾ ಮುಂದುವರಿತೇನೆ. ದೈವವಿಹೀನನಲ್ಲ ನೃಪತಿ. ಅಯ್ಯೋ ಅಯ್ಯೋ ಅಯ್ಯೋ, ರಣದಭಿಮಾನಿ ದೇವತೆ ಮುಳಿದಡಿಗೆ ಮುತ್ತ ಚಿಂತಿಸಿದ ಭಾನುಸುತ ರಥ ಬಿಳಿದು ಭಾನುಸುತ ರಥ ಬಿಳಿದು ಕುಂತಿ ಗುರುವಿನ ಮಗನೋಡಿ ನೀತಿ ವಿಧಾನದಲ್ಲಿ ದಾರುರೆದ ಸರ್ವರು ಮೆಚ್ಚುವಂದರಲ್ಲಿ ಎಲೆ ಪಾರ್ಥರಿ ಕೇಳು ಒಲಿದೆನ್ನ ಮಾತ ಗಳಿಗೆ ಸೈರಿಸು. ಯೋಧ ಧರ್ಮದಂತೆ ನಿನ್ನನ್ನು ನಾನು ಹಂಗಿಸಿರಬಹುದು, ನೀನು ನನ್ನನ್ನು ನಿಂದಿಸಿರಬಹುದು.
ಆದ್ರೆ ಆ, ವಿರೋಧಕ್ಕಾದ್ರೂ ಒಂದು ಆದರ್ಶ ಬೇಡವೇನಯ್ಯ? ಹ್ಮ್ ಸಾಮಾನ್ಯನಲ್ಲ ನೀನು. ಆ, ಪೃಥೆಯ ಮಕ್ಕಳಲ್ಲಿ ತಾಯಿತನವನ್ನು ಪೂರ್ಣಗೊಳಿಸಿದ ಪಾರ್ಥ. ಹ್ಮ್ ಸೋಮಕುಲದ ಧರ್ಮವೇ ಒಂದು ವ್ಯಕ್ತಿಯ ರೂಪ ತಳೆದಿದೆ ಎಂದಾದ್ರೆ ಅದು ನಿನ್ನ ಮೂಲಕ. ಆ, ದರೆಯೊಳೊಬ್ಬರಿಗೊಂದು ಗುಣ, ಪಾರ್ಥಂಗೆ 3 ಗುಣ. ಆಹಾ, ರಾಮಚಂದ್ರನ ಚರಣ ಯುಗ ನಿಸ್ಸೀಮ ಭೀಷ್ಮನ ಶಿರ, ಮಹಾರಥ ದ್ರೋಣನ ಎದೆ ನಡುಗುವುದು ಸಮರದಲ್ಲಿ, ನಿಷ್ಪ್ರಕಂಪ ಸೌಮನಸ್ಯ ಸನಾಮನ ಅರ್ಜುನ ದೇವ, ದರೆಯೊಳಗೆ ಬಿಲ್ಲಾಳ ದಾವನೈ ಎಂದನಾ ಶಕುನಿ. ಹ್ಮ್ ನಮ್ಮ ಪಕ್ಷದ ಶಕುನಿ ನಿನ್ನನ್ನು ಹೊಗಳ್ತಾನೆ. ಆಹಾ, ಅಯ್ಯ, ಏನು? ನನ್ನ ಸ್ಥಿತಿಯನ್ನು ನೋಡು. ಹ್ಮ್ ರಥ ಹೂತು ಹೋಗಿದೆ, ಆ, ಕುದುರೆಗಳು ಮುಂದೆ ಚಲಿಸುವುದಿಲ್ಲ, ಆಹಾ, ಸಾರಥಿ ಬಿಟ್ಟು ಹೋಗಿದ್ದಾನೆ. ಹ್ಮ್ ಇಂಥ ಸ್ಥಿತಿಯಲ್ಲಿ ನನ್ನನ್ನು ಗೆದ್ದು ನೀನು ಹೋದೆ ಎಂದಾದ್ರೆ, ಆ, ತನ್ನದಲ್ಲದ 2 ಮಕ್ಕಳನ್ನು ತನ್ನ ಮಕ್ಕಳೆಂದು ಸಾಕಿ ಸಲಹಿದ ಮಹಾಮಾತೆ ಕುಂತಿನಿ ನನ್ನ ಮಗ ಅಂತ ಒಪ್ಪಿಕೊಂಡಾಳ. ಹ್ಮ್ ತನ್ನ ವಿರೋಧಿಯಾದವನನ್ನು ಗಂಧರ್ವನೊಬ್ಬ ಕಟ್ಟಿಕೊಂಡು ಹೋಗುವಾಗ ಆ, 150 ರಾವಲ್ಲವೇ ಎನ್ನುವುದಾಗಿ ಹೇಳಿದಂತ ಧರ್ಮ ವೃಕ್ಷ ಹ್ಮ್ ಧರ್ಮಜ ನಿನ್ನನ್ನು ತಮ್ಮ ಅಂತ ಒಪ್ಪಿಕೊಂಡಾನೆ. ಆಹಾ, ಅಯ್ಯ, ಏನಯ್ಯ? ಪಾಂಡುವಿನ ಮಗನಾಗಿ ನೀನು ಉಳಿಯುವುದಕ್ಕೆ ಸಾಧ್ಯವೋ? ಹ್ಮ್ ಸಬಲನಾದಂಥ ವಿರೋಧಿಗಳನ್ನು ಗೆಲ್ಲಬೇಕಾದ್ದಲ್ವೇ? ಆ, ಒಂದು ಅವಕಾಶ ಕೊಡಯ್ಯ. ಏನು? ಸೋಲವೋ ಕೌರವನ ಭಾಗ್ಯದ ಕಾಲವೋ ಆ, ಪರೀಕ್ಷೆ ಮಾಡುವ. ಹಾ. ರಥ ಎತ್ತಿ ಬರುವವರೆಗೆ ಒಂದು ಅವಕಾಶ ಕೊಡುವೆಯ? ಅವಕಾಶ ಬೇಕೇ ನಿನಗೆ? ಅಸಮಬಲದಿಂದ ನುಡಿಗುಳಿದವ ಧನಂಜಯವು ವಧುನೆಗಿರುಹಳು ಚಾಪವು ಅವಕಾಶವನ್ನು ಕೊಟ್ಟಿದ್ದೇನೆ. ಹೌದೇ? ಆ, ಬಳಿಕ ರಾಧೆಯರಸು ತಿರುಗಿ ಮಾಗಿ ಮಂದಿಯರೂರಿ ಗಾಳಿಯವು ಬಿಡಿದೆ ಕುದಿರೆ ಕಾಣುದ ಎಸೆ ಮರುಳೆಗಾಟಿವಿ ಎಸೆ ಮರುಳೆಗಾಟಿವಿ ವೈರಿಗಳಿಗ ಬತ್ತು ಎಸಗಿದಾಗಲೇ ಕೊರಲು ಬೇಗೆ ಮೂಡರ ತುಗಳ ಹಸನಾದ ರೀತಿ ತೊಡು ತೊಡು ಮಾತ್ರವರೆಂದು ಮುರ ವೈರಿ ಗರ್ಜಿಸಿದರು. ಅರ್ಜುನ, ಸ್ವಾಮಿ, ನಿನ್ನ ಪರಿಸ್ಥಿತಿಯನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ಕುರುಧಾರುಣಿಯಲ್ಲಿ ನಿನ್ನ ಬದ್ಧ ವಿರೋಧಿಯಾದಂತಹ ಕರ್ಣನ ರಥ ಹೂತು ಹೋಗಿದೆ. ಆ, ಅದನ್ನು ಮೇಲೆತ್ತುವುದಕ್ಕಾಗಿ ಶತಪ್ರಯತ್ನ ಮಾಡುತ್ತಾ ಇದ್ದಾನೆ. ಹ್ಮ್ ಅದರ ಚಂದವನ್ನು ನೀನು ನೋಡುತ್ತಾ ಇದ್ದಿ. ಆ, ವೈರಿಗಳಿಗೆ ಆಪತ್ತು ಬಂದ ಕಾಲದಲ್ಲಿ ಕ್ಷಣಾರ್ಧದಲ್ಲೇ ಅವರನ್ನು ಕೊಲ್ಲಬೇಕಾದದ್ದು ಕರ್ತವ್ಯವೇ ಹೌದು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಆ. ತೀಕ್ಷ್ಣವಾದಂತಹ ವಿಷಿಕವನ್ನು ಪ್ರಯೋಗಿಸಿ ಅವನ ಶಿರವನ್ನು ಕತ್ತರಿಸು. ಹರಿಯಾಡಿದು ನಾವು ಕೇಳಿದು ತರಣಿ ಕುಮಾರನ ಬೆನ್ನಡಿರಿ ಇದಲಾಗವು ಕರಗಿರುವುದಂತ ಕರಣವು ಮರುಗುತ್ತ ಬಳಿಕ ಜಪಿದಲೊಡನು ಬಾತವು ಕೃಷ್ಣ. ಮನಸ್ಸಿ ಜಪಿತ ನೀನು ಮಾತಿಲಿ ಬಿಟ್ಟಾಡು ಏನು ಸ್ವಾಮಿ? ಎನ್ನ ಮನದಲ್ಲಿ ಹಲವು ಹಂಬಲಿ ಸುತ್ತಲಿ ಕೂಡು ಎನ್ನ ಮನದಲ್ಲಿ ಹಲವು ಹಂಬಲಿ ಸುತ್ತಲಿ ಕೂಡು ಕಂಡರಾಯಿ ಧನುವೆತ್ತಲಾರೆ ಕೂಗಲೆ ತೋಟಲಾರೆ ಖಂಡಿತ ಇಲ್ಲ. ಕಂಡರಾರೈ ಮೇಲೆಗೆ ತುಮಗೆ ಗಗನದ ಮೇಲಿದ್ದು ಕಂಡರಾರೈ ಮನದಿ ಜಾಪಿತ ನೀನು ಮಾತಿಲಿ ಬಿಟ್ಟಾಡು ಕಳ್ಳರಾರೈ ಕೃಷ್ಣ, ಪಾರ್ಥ, ವಿರೋಧಿಯ ಮೇಲೆ ಬಾಣ ಪ್ರಯೋಗ ಮಾಡಿ ಆ, ಆತನನ್ನು ವಧಿಸು ಎನ್ನುವುದಾಗಿ ಸೂಚಿಸುತ್ತಾ ಇರುವೆ. ಆ, ನೀನು ಮನಸ್ಸಿ ಜಪಿತ ಕೇವಲ ಮನ್ಮಥಯ್ಯನ ಎನ್ನುವ ಕಾರಣಕ್ಕಾಗಿ ಅಲ್ಲ, ಆ, ಪ್ರತಿಯೊಬ್ಬರ ಮನದಲ್ಲಿ ಹುಟ್ಟುವಂತಹ ಆ ಯೋಚನೆಗಳಿಗೆ ನೀನೇ ತಂದೆಯಂತೆ. ಆ, ಈ ಹೊತ್ತಿಗೆ ಯಾವ ಮುಚ್ಚುಮರೆಯೂ ಇಲ್ಲದೆ ಆ. ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಏನು? ಈ ಕರ್ಣ ಯಾರು ಸ್ವಾಮಿ? ಆ, ಈತನ ಬೆನ್ನನ್ನು ನಿರೀಕ್ಷಿಸುವಾಗ
ನಮ್ಮ ಅಗ್ರಜನಾದಂತಹ ಧರ್ಮಜನನ್ನು ನೋಡಿದ ಹಾಗಾಗುತ್ತಾ ಉಂಟು. ಮಾತ್ರವಲ್ಲ, ಧನುವನ್ನು ಎತ್ತಿ ಬಾಣ ಪ್ರಯೋಗ ಮಾಡಬೇಕು ಎನ್ನುವುದಾಗಿ ಮುಂದುವರಿದರೆ ಧನು ಎತ್ತಲಾರೆನು, ಕೂರ್ಗಣೆ ತೊಡಲಾರೆನು. ಮೇಲಾಗಿ ಇವನನ್ನು ಕಾಣುವಾಗ ಇವನಲ್ಲಿ ಭ್ರಾತೃವಾತ್ಸಲ್ಯವೇ ಅಧಿಕವಾಗುತ್ತಾ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಅವನ ಸ್ಥಿತಿಯನ್ನು ಅವಲೋಕಿಸು. ಸಾಯಕಗಳಿಲ್ಲವಾಗಿ ಕರದೊಳಗ ಆಯತದ ಧನುವಿಲ್ಲ, ನಿರಾಯುಧನಾದಂತಹ ಈತನ ಮೇಲೆ ಬಾಣ ಪ್ರಯೋಗ ಅದು ಅದು ಹಾ 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 ಎನ್ನುವುದಾಗಿ ಆಹಾಕಾರ ಮಾಡುತ್ತಾ ಇರುವಂತಹ ಇವನ ಮೇಲೆ ಬಾಣ ಪ್ರಯೋಗ ಮಾಡಿ ಕೊಲ್ಲು ಎನ್ನುವುದಾಗಿ ಹೇಳುತ್ತಾ ಇದೆಯಲ್ಲ. ನೀನು ಕರುಣಾಸಾಗರ ಎನ್ನುವುದಾಗಿ ಪ್ರಪಂಚವೆಲ್ಲವೂ ಕೊಂಡಾಡುತ್ತಾ ಇದೆ. ಅಲ್ಲ ಅಲ್ಲ, ನೀನು ನಿಷ್ಕರುಣಿ ನಿಷ್ಕರುಣಿ ನಿಷ್ಕರುಣಿ. ಏನೆಂಬೆ ಮಂದಮದಿ ಸುಧರಿವರಿನ ಬಾಂಧವನಿಗೆ ಹಂದೆ ಕುಲಗೆಡುಗೆ ನೀನೇ ಮರುಗುವೆ ಸಾಕು ಹಿಂದಣರಣಾಗ್ರದೊಳಗೆ ಕಂದರ ವಿಮನ್ಯುವ ಬರುವಾಗ ಎಸೆವ ಸಂಬಂಧವ ಎಲ್ದೆನುತ ನೋಡಿದರೆ ಬಿಡುರುತ ಬಂಧುತನಮೋ ಬಳಿಕ ಧನು ಬಿಡಿದು ತೊಡು ದಿವ್ಯ ಮಗಳ ಮನೆದರು. ಅರ್ಜುನ, ಕೃಷ್ಣ, ನಿನ್ನ ಮನಸ್ಥಿತಿಯನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಇವನನ್ನು ಕಂಡಾಗ ನಿನ್ನ ಅಣ್ಣನಾದಂತಹ ಧರ್ಮರಾಜನನ್ನು ನೋಡಿದ ಹಾಗಾಗ್ತದೆ. ಪುಣ್ಯಾತ್ಮನಾದಂತಹ ಧರ್ಮರಾಯ ಎಲ್ಲಿ, ಪಾಪಿಷ್ಠನಾದಂತಹ ಈ ಕರ್ಣ ಎಲ್ಲಿ ಎಂಬ ಹಾಗೆ ಯೋಚಿಸಬೇಕಾಗ್ತದೆ. ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಅಡವಿಯನ್ನು ಸೇರುವಂತಹ ಸಂದರ್ಭ, ಪಶುಗಳು ಪಶುಗಳು ಎಂಬ ಹಾಗೆ ಅಪಹಾಸ್ಯ ಮಾಡಿದ. ಆ ಬಳಿಕ ಪರಮ ಪವಿತ್ರೆ ಪತಿವ್ರತೆಯಾದಂತಹ ಪಾಂಚಾಲೆಯ ಸೀರೆಯನ್ನು ಸೆಳೆಯುವಾಗ ಕೈ ಚಪ್ಪಾಲೆ ತಟ್ಟಿ ಅಪಹಾಸ್ಯ ಮಾಡಿದಂತಹ ದುರಾತ್ಮ ಈತ. ಹೆಚ್ಚೇಕೆ ದ್ರೋಣಾಚಾರ್ಯರು ಬಲಿದಂತಹ ಆ ಚಕ್ರವ್ಯೂಹವನ್ನು ಭೇದಿಸುವುದಕ್ಕಾಗಿ ಹೊರಟಂತಹ ನನ್ನ ಅಳಿಯ ನಿನ್ನ ಹಾಗೂ ಸುಭದ್ರೆಯರ ವಜ್ರವೀರ್ಯದ ಬಿದ್ದು ಅಭಿಮನ್ಯು ಕುಮಾರನ ಕರದ ಚಾಪವನ್ನು ಮುಕ್ಕಡಿಯಾಗಿ ಕತ್ತರಿಸಿದ್ದು ಮಾತ್ರವಲ್ಲ, ಹಿಂಬದಿಯಿಂದ ಅವನ ಕರವನ್ನು ಕತ್ತರಿಸಿದ. ನನಗೆ ಅವಕಾಶವನ್ನು ಕೊಟ್ಟು ಕುರಿಯನ್ನು ಕೊಲ್ಲುವ ಕಟುಕರಂತೆ ಬಾಣ ಪ್ರಯೋಗ ಮಾಡಿದ್ಯೋ. ಮುಗಿದಂತ ಕರುಳನ್ನು ಉತ್ತರೀಯದಿಂದ ಕಟ್ಟುಕೊಂಡಿದ್ದೇನೆ. ಗಂಡು ಮಗ ಕರ್ಣ ಕತ್ತಿಯಲ್ಲಿ ನತ್ತಲೆ ಕೈ ಕಾಲು ನಡುಗಿತು ಧೈರ್ಯದಿ ತೊಲಗಿ ಹೀನರಾದನು ಗೌರವೇಶ್ವರ ಹೀನರಾದನು ಕೌರವೇಶ್ವರಗೆ ಗತಿಯೋ ಹರ ಮಹಾದೇವಿ ನಿರೋಧಗೆ ಕಾದೆ ಈ ನಿರೋಧಕ್ಕೆ ಕಾದೆ ಎದೆನು ತಳಲಿದನು ಗಲ್ಲ ಹೀನರಾದನು ಶಿವ 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 ಶಿವ
ಹಸ್ತಿನಾವತಿ ಆಸ್ಥಾನದಲ್ಲಿ ಅಂದ ನೃಪನಿಗೆ ಹೇಳಬೇಕಾದಂತ ಕುರುಕ್ಷೇತ್ರ ದರ್ಶನವನ್ನು ಮಾಡಿಸಿ ಹೇಳುತ್ತಿದ್ದಂತ ಸಂಜಯ ಹೇಳುತ್ತಿದ್ದ ಮಾತು, ನೃಪನಾನೇ ನೃಪನಾನೇ. ಹೌದು, ಗುರುಕುಲ ಚಂದ್ರನಾಗಿ ಮೆರೆಯುವಂತ ಕೌರವನನ್ನು ಕಂಡು ಕರಗುವ ತಾವರೆಯಂತಿರುವ ಪಾಂಡವರು ಎನ್ನುವವರನ್ನು ತುಳಿದು ಪುಡಿ ಮಾಡುವ ಆನೆ, ಅದಕ್ಕೆ ಕರ್ಣ ಅಂತ ಹೆಸರು. ಆನೆಗೆ ಹಾನಿ ತೋರಿತು, ಕೈಕಾಲು ನಡುಗಿತು, ಕಣ್ಣು ಮಂಜಾಯಿತು, ಧೈರ್ಯ ಸಿರಿ ತೊಲಗಿತು. ನನ್ನ ರಥದ ಧ್ವಜ ಮುರಿದಿದೆ, ನನ್ನ ರಥದ ಗಾಳಿ ಹೂತು ಹೋಗಿವೆ. ಮುಂದಕ್ಕೆಳೆಯುವಾಗ ಕುದುರೆಗಳು ಶಕ್ತಿ ಸಾಲದೆ ಮುಂಗಾಲನ್ನು ಒತ್ತಿಕೊಂಡು ಬಾಯಿಯಿಂದ ನೊರೆ ಕಾರುತ್ತಾ ಇವೆ. ಶಿವನೇ ಶಿವನೇ ಶಿವನೇ, ಸಮರದಲ್ಲಿ ಕೈ ಸೋತೆಗಲ್ಲ, ಸಮರದಲ್ಲಿ ಈ ಕೈ ಸೋತಿತಲ್ಲ, ಈ ಕೈ ಸೋಲದೆ ಇದ್ದೀತ. ನನ್ನ ತಂಗಿ ಸಮಾನಳಾದ ನನ್ನ ಮಗಳಾದಂತಹ ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಜಾರೆ ಎನ್ನುವುದಾಗಿ ಹೇಳಿ ಕರತಾಡನ ಮಾಡಿದ್ದಾರೆ. ಕಂದ ಅಭಿಮನ್ಯುವಿನ ಧನುಸ್ಸನ್ನು ಕತ್ತರಿಸಿದ ಕೈ, ಒಬ್ಬ ಸೋತಿರುವಾಗ ಬೈದು ಹಂಗಿಸಿದ ಮೈಯಿಂದ ಉಂಟಾದ ಕೈ, ಈ ಕೈ ಗೆದ್ದೀತೆ. ನಾನು ಸಮರದಲ್ಲಿ ಮಾತ್ರ ಅಲ್ಲ ಸೋತದ್ದು, ನಾನು ಜೀವನ ಸಂಗ್ರಾಮದಲ್ಲೇ ಸೋತೆ. ಅದೃಷ್ಟಹೀನನಿಗೆ ಲೋಕವೇ ವೈರಿಯಂತೆ. ನಾನು ಎಲ್ಲವನ್ನು ಪಡೆದುಕೊಂಡು ಹುಟ್ಟಿದೆ, ನನ್ನ ಹಣೆಯಲ್ಲಿರುವ ಹಣೆ ಬರಹ ಒಂದು ಗಟ್ಟಿ ಇರಲಿಲ್ಲ. ಯಾಕಾದ್ರೂ ನಾನು ಬದುಕಿದೆ. ನನ್ನನ್ನು ಗಂಗೆಯಲ್ಲಿ ತೇಲಿ ಬಿಡುವಾಗಲೇ ಗಂಗೆ ಮುಳುಗಿಸಬಾರ್ದಿದ್ದೆ. ಯಾವ ಪುರುಷಾರ್ಥಕ್ಕೆ ಬೇಕಾಗಿ ಈ ಪ್ರಪಂಚದ ಮುಂದೆ ಹೀನಾಮಾನವಾಗಿ ಬಯಸಿಕೊಳ್ಳುತ್ತಾ ಲೋಕದವರ ಮುಂದೆ ಕೆಟ್ಟ ಹುಳುವಿನಂತೆ ಕರ್ಣನಂತ ಪಾಪಿಯೊಬ್ಬ ಬದುಕಿದ. ನಾನು ಈ ಜನ್ಮದಲ್ಲಿ ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಅಂತ ಹೇಳಬಹುದು. ಈ ಜನ್ಮದಲ್ಲೇ ಮಾಡಿದ್ದ ಹೌದಾದ್ರೆ ನಾನು ಅನಾಥನಾಗಿ ಹುಟ್ಟಿದ್ದೆ. ಪೂರ್ವ ಜನ್ಮದ, ಅದರೊಂದಿಗೆ ಗುರುಗಳ ಶಾಪ, ಅದರೊಂದಿಗೆ ಬ್ರಾಹ್ಮಣನ ಶಾಪ, ಇಂದ್ರ ಕವಚ ಕೊಂಡು ಹೋದದ್ದು, ಇದೆಲ್ಲ ಆದರೂ ಕೂಡ ನಾನು ಗಟ್ಟಿ ನಿಲ್ತೇನೆ ಅಂತ ಭಾವಿಸಿದ್ದೆ. ಭೇದನ ಭೇದನ ಭೇದನ, ಕರ್ಣ ಭೇದನ ಆಯ್ತಲ್ಲ ಕೃಷ್ಣನಿಂದ. ಎನ್ನ ಕುಲವ ಎಚ್ಚರಿಸಿ ಕೃಷ್ಣನು ನನ್ನನ್ನು ಕೊಂದದ್ದಲ್ಲ, ತಾನೆನ್ನೊಡೆಯನ್ನು ಕೊಂದನು, ನನ್ನ ಕೌರವನನ್ನು ಕೊಂದ. ಅವನಿಗೆ ಎಚ್ಚರಿಸುವಾಗ ಕುಲದ ಬಗ್ಗೆ ಎಚ್ಚರಿಸಲಿಕ್ಕೆ ಹೊತ್ತಿರಲಿಲ್ಲ. ನನಗೆ ಬೇಡದೇ ಇರುವಾಗ ಎಚ್ಚರಿಸಿದ. ನಿನ್ನ ತಮ್ಮಂದಿರು 5 ಮಂದಿ ಪಾಂಡವರು. ಈಗ ಅರ್ಜುನ ಅಣ್ಣನ ಅಂತ ಕೇಳುವಾಗ ಹೇಳ್ತಾನೆ, ಅಂದೆ ಕಿಲ ಕೆಡುಕ ಸೂತ ಸಿತ ನೀವು. ಎಲ್ಲಿಯವರೆಗಿನ ಭೇದನ. ನನಗೆ ಬೇಸರ ಏನು ಗೊತ್ತುಂಟ, ನಾನು ಸಾಯ್ತೇನೆ ಅಂತಲ್ಲ, ಚೆಲುವನ ಗುಣವ. ನನಗೆ ನಾನು ಸತ್ರೆ ದೊಡ್ಡ ವಿಷಯ ಅಲ್ಲ. ನನ್ನನ್ನು ಎದೆಯಲ್ಲಿ ಅಪ್ಪಿಕೊಂಡು ತನ್ನ ಮಕ್ಕಳು ಸಾಯುವಾಗಲೂ ಅಳದೆ, ನನ್ನ ಮಗ ವಿಷಸೇನ ಸಾಯುವಾಗ ನನ್ನ ತಲೆಯನ್ನು ತೊಡೆಯಲ್ಲಿಟ್ಟುಕೊಂಡು ತಲೆನೇ ಒರೆಸಿ, ಕರ್ಣ ಅಳಬೇಡ ಕರ್ಣ, ನಿನ್ನ ಮಗ ಸತ್ರ ನಿನ್ನೊಟ್ಟಿಗೆ ನಾನಿದ್ದೇನೆ. ಲೋಕದ ಎಲುಬಿಲ್ಲದ ನಾಲಿಗೆ ಹೇಳ್ಬಹುದು ಕೌರವ ಪಾಪಿ ಅಂತ. ಪರೀಕ್ಷಾ ರಂಗದ ಸಭೆಯಲ್ಲಿ ತಂದೆ ಯಾರು ತಾಯಿ ಯಾರು ಅಂತ ಕೇಳುವಾಗ ಉತ್ತರ ಕೊಡ್ಲಿಕ್ಕಾಗದ ಮೇಲೆ ಕೆಳಗೆ ನೋಡುತ್ತಾ ಕಣ್ಣೀರು ಸುರಿಸುತ್ತಿದ್ದ. ನನ್ನನ್ನು ತಪ್ಪಿ ಹಿಡಿದುಕೊಂಡು ಕಣ್ಣೀರು ಒರೆಸಿದ. ನಮ್ಮ ಒಡೆಯನಷ್ಟು ದೊಡ್ಡ ಉದಾರಿ ಯಾರಿದ್ದಾನೆ? ನಾವು ದೊಡ್ಡವರಾಗುವಾಗ ಅಭಿಮಾನಿಗಳು 1000 ಜನ ಕರತಾಡನ ಮಾಡಬಹುದು, ಆ 1000 ಕೈಗೂ ಬೆಲೆ ಇಲ್ಲ. ನಾವು ಕಣ್ಣೀರು ಸುರಿಸುವಾಗ ನಮ್ಮ ಕಣ್ಣೀರನ್ನು ಒರೆಸುವ ಒಂದು ಬೆರಳಿಗೆ ಆ 1000 ಕೈಗಳಿಗಿಂತ ಹೆಚ್ಚು ಮೌಲ್ಯ ಉಂಟು. ಕೌರವನನ್ನ ಕಣ್ಣೀರು ಒರೆಸಿದ ಒಂದು ಬೆರಳು ಅವನ ಸಮುದ್ರದಷ್ಟು ದೊಡ್ಡ ಋಣದಲ್ಲಿ ಸಾಸಿವೆಯಷ್ಟು ತೀರಿಸಲಿಕ್ಕೆ ಆಗ್ಲಿಲ್ಲಲ್ಲ. ನನಗೆ ಸಾಸಿವೆಯಷ್ಟು ತೀರಿಸಲಿಕ್ಕೆ ಆಗ್ಲಿಲ್ಲಲ್ಲ. ನೋಡಿ ದಣಿಯನು ನಿತ್ಯ ಲುಚಿತವ ಮಾಡಿ ದಣಿಯನು ಮಾನ ನಿಧಿಯನ ದೆರುತು ಮರದ ಪೆನು ಆಟ ಕರ್ಣನ ಕೂಡೆ ಪಾಟ್. ಅಯ್ಯೋ ಇನ್ನು ಒಂದು ತೃಪ್ತಿ ಉಂಟು ನನಗೆ. ನಾನು ನಿಜವಾಗಿ ಶ್ರದ್ಧೆಯಿಂದ ಮಾಡಿದ್ದೇನೆ ಅವನಿಗೆ ಬೇಕಾಗಿ, ನನಗೆ ಆಗ್ಲಿಲ್ಲ, ಅದು ವಿಷಯ ಬೇರೆ.
ಭೂಲೋಕದಲ್ಲಿ ಸಾಧಿಸುವುದಕ್ಕಾಗದಿದ್ರೆ ಪರಲೋಕದಲ್ಲಿ ಸಾಧಿಸಬಹುದಂತೆ. ಈಗ ಚೆಲುವ ಕೌರವ ಅಲ್ಲ ನನಗೀಗ ಚೆಲುವನಾಗಿ ಕಾಣುವುದು ಎಲ್ಲಾ ಬಣ್ಣವನ್ನು ನುಂಗಬಲ್ಲಂತ ವರ್ಣನಾದಂತ ಕೃಷ್ಣ. ಅವನನ್ನು ಅಂತರಂಗದಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದೇನೆ, ಸರ್ವವನ್ನು ಅವನಿಗೆ ಸಮರ್ಪಿಸಿದ್ದೇನೆ. ಅಚ್ಯುತ ಕೇಶವ ಬಂದರಿಯು ಕಪಟ ವೇದದಿಂದ ಸೂರ್ಯ ಸುತನ ಸೂರ್ಯ ತ್ಯಾಗ ತುಳಗಿ ನಿನ್ನಲಿ ಕೂದುಗಾಳೆ ವೆಲ್ದ ವೈದಲ್ದವಿಲ್ಲಿ ಎಂಬವೇ ಎಂದು ಪೂರೈಸುವುದು ರಾಧಿಯ ಬ್ರಾಹ್ಮಣೋತ್ತಮರು ವಂದಿಸಿದೆ. ಆಗಲಿ ಶುಭ ಆಗಲಿ. ಇದು ಕರ್ಣ, ನಿನ್ನ ವೇಳೆಗೆ ಬಂದೆ ನಾನು. ಯಾಕೋ ನಿನ್ನ ಬಗ್ಗೆ ಕೇಳಿ ಬಲ್ಲೆ. ಏನು? ಭೋಗದಲ್ಲಿ ಇಂದ್ರನಂತೆ, ತ್ಯಾಗದಲ್ಲಿ ಬಲಿಯಂತೆ, ಹಾಗೆ ದಾನದಲ್ಲಿ ಕರ್ಣ. ವಾರದಲ್ಲಿ ಮಂಗಳವಾರ ಇದ್ದ ಹಾಗೆ ಹೌದು. ಯಾವುದಕ್ಕಾಗ್ಲಿಕ್ಕಿಲ್ಲ, ಈಗ ಎಂತದ್ದು ಇಲ್ಲ ಸ್ವಾಮಿ. ಆದ್ರೆ ಒಂದು ನನಗ ಆಗ್ತದೆ ಅಂತ ಬಂತೇನಲ್ಲ. ಏನಾಗ್ತದೆ? ಅಯ್ಯ, ದಾನ ಕೊಟ್ಟವ ನೀನು, ನನಗೆ ದಾನ ಕೊಡು ಸ್ವಾಮಿ. ವಾ ನಾನು ಅಂಗರಾಜ್ಯದಲ್ಲಿಯೋ ಹರ್ಚಿನಾವತಿಯ ಸಭೆಯಲ್ಲಿಯೋ ಇರುವಾಗ ವಾ ನೀವು ಕೇಳ್ತಿದ್ರೆ ತೆಗೆದು ಮೊಗೆದು ಕೊಡ್ತಾ ಇದ್ದೆ. ಆ, ರಕ್ತದ ಪ್ರವಾಹದ ಮಧ್ಯೆ, ಹೆಣಗಳ ಮಧ್ಯೆ ವಾ ಜೀವಂತ ಹೆಣವಾಗಿ ಬಿದ್ದಿದ್ದೇನೆ. ವಾ ಏನು ಕೊಡಲಿ ಬ್ರಾಹ್ಮಣರೇ, ಏನು ಕೊಡಲಿ ಬ್ರಾಹ್ಮಣರೇ. ಕೊಡಲಿ ನನಗೆ ಯಾಕೆ? ಅಲ್ಲ, ಏನನ್ನು ಕೊಡಲಿ? ಆಗ ಇದು ಕೊಡುವುದಕ್ಕೆ ಮನಸ್ಸುಂಟಲ್ಲ. ಅಯ್ಯೋ, ಧಾರಾಳ ಉಂಟು. ಮತ್ತೆ ಮತ್ತೆ ಯಾಕೆ ನೀನು ಯೋಚನೆ ಮಾಡುವುದು? ನನ್ನಲ್ಲಿ ಇಲ್ಲಲ್ಲ. ಯಾರು ಹೇಳಿದ್ದು? ನಾನೇ ಹೇಳಿದ್ದು. ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆಲ್ಲ ಅಲೆದಾಡಿದನಂತೆ. ಯಾರದು? ಅಂತ ಕತೆ ಆಗಿ ಹೋಯ್ತಲ್ಲ ಅದೇ ಹೇಗೆ? ನಿನ್ನದು. ಹೇಗೆ? ಎಂತೆಂತದು ಪುಣ್ಯಾತ್ಮ, ಕರ್ಣ ಕುಂಡಲ ಉಂಟಲ್ಲ, ಕೊಡು. ಏನು ಕೇಳಿದಿರಿ ಸ್ವಾಮಿ? ಕರ್ಣ ಕುಂಡಲ ಕೊಡು. ಯಾರಾದ್ರೂ ಹೇಳಿದ್ದು ಕೇಳಿ ಹೇಳುವುದಾ, ನೋಡಿಯೇ ಕೇಳುವುದಾ? ಹೇಳ್ತದ ಪುಣ್ಯಾತ್ಮ ನನಗೆ. ಹೌದು, ಕೊಡು. ಹೌದು, ನನಗಾದಿತ್ತು. ಕಣ್ಣಿದ್ದವ ಹೇಳಿಯಾನ ಇವರನ್ನು ಬ್ರಾಹ್ಮಣ ಅಂತ, ತಲೆ ಸರಿ ಇದ್ದವ ಹೇಳಿಯಾನ ಇವ ಬ್ರಾಹ್ಮಣ ಅಂತ. ಒಂದು ಲಕ್ಷಣ ಅದು ಬ್ರಾಹ್ಮಣನದುಂಟ. ಬ್ರಾಹ್ಮಣನೇ ಆರಾಧಿಸುವ ಜನ. ನನ್ನ ಕರ್ಣಕುಂಡಲ ಕಾಣ್ತದ? ಮಾತೆ ಬಲ್ಲಳು ಬಾರಳೀತರ. ಕೇಳಲಿಕ್ಕೆ ಏನಿಲ್ಲ, ಕೇಳಬೇಕಾದ್ದನ್ನು ಕೇಳಿ ತೆಗೆದುಕೊಂಡು ಹೋಗಿ ಆಗಿದೆ. ತಾತ ಕೇಳನಿದ, ಸೂರ್ಯದೇವ ಕೇಳಲಿಕ್ಕಿಲ್ಲ. ಶ್ರೀನಾಥ ಬಲ್ಲನು. ಬಂದವ ಶ್ರೀನಾಥ ಅಂತ ಆದ್ರೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ರಸಾತಳಕ್ಕೆ ಬಲಿಯನ್ನು ಮೆಟ್ಟಿದ ಹಾಗೆ ಮೆಟ್ಟಿ ಆದ್ರೂ ತೆಗೆದುಕೊಂಡಾನು. ಹಾಗಾದ್ರೆ ಕೊಡುವುದೇ ಒಳ್ಳೇದು. ಸ್ವಾಮಿ, ಕರ್ಣಕುಂಡಲ ಅಲ್ವಾ? ಹೌದು. ತೆಗೆದು. ಸುಮ್ಮನೆ ಈಗ ಏನು ಅಲ್ಲ ಅಂತ ಎಂತದು? ದಾನ ಕೊಟ್ಟವ ನೀವು, ಹೌದಾ? ಹಾ. ಎಷ್ಟೋ ಮಂದಿಗೆ ಕೊಟ್ಟಿದ್ದೆ. ಹೌದು. ಈ ಬ್ರಾಹ್ಮಣರಿಗೆ ದಾನ ಕೊಡುವಾಗ ಹಾಗೆ ಕೊಡ್ಲಿಕ್ಕೆ ಆಗ್ತದ ಮಹಾರಾಯ? ಮತ್ತೆ ಅಲ್ಲ ಅಂತ ದಾನದತ್ತವಾಗಿ ಕೊಡಬೇಡುವಯ್ಯ. ರಕ್ತ ಬಿಟ್ರೆ ಏನು ಇಲ್ಲ ಸ್ವಾಮಿ. ವಾ ದಾನಕ್ಕೆ ನೀರು ಬೇಕು ಅಂತ ಹೇಳುದಾ? ಹೌದಲ್ಲ. ದಾನವಾರಿ ಎಲ್ಲಿ ಆಗೋದು? ದಾನವಾರಿ, ದಾನದ ನೀರು. ಹೌದು. ದಾನವಾರಿ 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 ಎಲ್ಲಿ ಉಂಟು? ಪುಣ್ಯಾತ್ಮ ಹಾ. ಹೆಗಲಿನಲ್ಲಿ ಕೊಡಲಿ ಇಟ್ಟುಕೊಂಡು ಎಲ್ಲೆಲ್ಲ ಹುಡುಕುವುದಂತೆ.
ಕೊಡಲಿ ಎಂತದು ಕಾಕೆ ಮಹಾದಾಯ ನಿಮಗೆ ಕೊಡಲಿದ್ದು ಆಗಾಗ ನೆನಪಾಗ್ತದೆ ಅದು. ಗೊತ್ತಾಗ್ತದೆ ನನಗೆ. ಯಾವುದೋ ಜನ್ಮದಲ್ಲಿ ಕೊಡಲಿ ಹಿಡಿದಿದ್ದೀರಿ ಕಾಣ್ತದೆ. ಅಪ್ಪ ಯಾಕೆ ಹೇಳಿದ್ದೆ? ಯಾಕೆ? ನಿನ್ನ ಎದೆಯಲ್ಲಿ ಅಮೃತ ಕಲಶ ಉಂಟು, ಬಗೆದು ಕೊಡು ನನಗಾದಿ. ಹೌದು. ಖಂಡಿತ ಸ್ವಾಮಿ, ಅಮೃತ ಕಲಶ ವಾ ಹೌದು ಉಂಟಲ್ಲ, ಕೊಡು ನನಗಾಗ್ತದೆ. ಕೆಸರಿನಲ್ಲಿದ್ದರೂ ಬಂಗಾರವನ್ನು ತೆಗೆದುಕೊಳ್ಳಬೇಕಂತೆ, ಅಯೋಗ್ಯನಲ್ಲಿ ಇದ್ರೂ ಗುಡವನ್ನು ಅರಸಿಕೊಳ್ಳಬೇಕಂತೆ, ವಿಷದಲ್ಲಿದ್ರೂ ಅಮೃತವನ್ನು ಪಡೆಯಬೇಕಂತೆ. ವಿಷದ ಕನಿಯಾದಂತಹ ಕರ್ಣನ ಎದೆಯಲ್ಲಿ ಅಮೃತ ಕಲಶ ಉಂಟಲ್ಲ, ಹೌದು. ಸಾಕು ಸಾಕು ವಾ ಸಾಕು. ನಾನು ಭಾವಿಸಿದ್ದೆ ನಾನು ಭಾಗ್ಯಹೀನ ಅಂತ. ವಾ ನನ್ನಷ್ಟು ದೊಡ್ಡ ಸೌಭಾಗ್ಯವಂತ ಯಾರಿದ್ದಾನೆ? ಮಹಾಮಾತೆಯಾದಂಥ ಕುಂತಿ ಬಂದು ಕೇಳುವುದು ನನ್ನಲ್ಲಿ, ಲೋಕನಾಯಕನಾದಂಥ ಇಂದ್ರ ಬಂದು ಕೇಳುವುದು ನನ್ನಲ್ಲಿ, ಮೂರು ಲೋಕದ ಅಧ್ಯಕ್ಷನಾದಂಥ ಶ್ರೀಹರಿ ಬಂದು ಕೇಳುವುದು ನನ್ನಲ್ಲಿ. ಇನ್ನು ತಡ ಯಾಕೆ? ಇನ್ನು ತಡ ಯಾಕೆ? ಸ್ವಾಮಿ, ವಾ ಬ್ರಾಹ್ಮಣರಿಗೆ ಕೊಡುವುದಲ್ಲ, ಹಾ ಮೂಲವಾದ ಹೆಸರು, ವಾ ಕೊನೆಯ ಹೊರಗೆ ಉಳಿಯುವ ಹೆಸರು ವಾ ಕೃಷ್ಣಾರ್ಪಣ. ಹೌದಾ? ಒಳ್ಳೆದಾಯ್ತು ನೋಡು.